ನಮಸ್ಕಾರ, ನನ್ನ ಹೆಸರು ಶಾನ್ ಜಂಗಿನ್ಮಠ್. ಇವತ್ತು ಸ್ಪೋಕನ್ ಇಂಗ್ಲೀಷ್ ಡೇ 54 ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆ ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂದರೆ ಇಂಟರ್ವ್ಯೂ ಸ್ಕಿಲ್ಸ್. ಓಕೆ, ಸೊ ವಾಟ್ ಈಸ್ ಇಂಟರ್ವ್ಯೂ? ಫಸ್ಟ್ ಆಫ್ ಆಲ್ ಈಸ್ ಅ ವೆರಿ broad sense. So is a conversation between two or more people where the interviewer attempts to elect the information from the interview. So employer used to interviewing as a method of conducting research and understanding the experience of the candidates so that they can be recruited according to the suitable profile and the job responsibilities. ನೋಡಿ, ಇಂಟರ್ವ್ಯೂ ಅನ್ನೋದು ಒಂಥರ ಕನ್ವರ್ಸೇಷನ್ ಇದೆ. ಇಬ್ಬರ ನಡುವಲ್ಲಿ ಜಾಸ್ತಿ ಇಬ್ಬರು ಅಥವಾ ಇಬ್ಬರಿಗಿಂತ ಜಾಸ್ತಿ ಜನ ಆಗುವಂಥ ಕಮ್ಯುನಿಕೇಷನ್, ಒಂದು ಇಂಟ್ರಾಕ್ಷನ್ ಅಂತ ಹೇಳ್ಬೋದು. ಇಲ್ಲಿ ಎಂಪ್ಲಾಯರ್ ಅಂದರೆ ಯಾರು ಜಾಬ್ ಕೊಡ್ತಾರೆ ಆ್ಯಂಡ್ ಯಾರು ಜಾಬಿಗೆ ಬರ್ತಾರೆ ಇಂಟರ್ವ್ಯೂ, ಅವ್ರದ್ದು ಮತ್ತು ಅವ್ರ ನಡುವೆ ಒಂದು ಕಮ್ಯುನಿಕೇಷನ್, ಒಂದು ಇಂಟ್ರಾಕ್ಷನ್ ಇರುತ್ತೆ. ಸೊ ಎಂಪ್ಲಾಯರ್ ಇಲ್ಲಿ ಏನು ಇನ್ಫಾರ್ಮೇಷನ್ ತೊಗೋತಾನಂದರೆ ಕ್ಯಾಂಡಿಡೇಟ್ದು ಎಕ್ಸ್ಪೀರಿಯನ್ಸ್ ಏನಿದೆ, ಕ್ಯಾಂಡಿಡೇಟ್ ವೆದರ್ ಹಿ ಈಸ್ ಏಬಲ್ ಟು ಡೂ ಜಾಬ್, ಅದು ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಏನೇನಿದೆ ಅವ್ರು ಅವನ ಹತ್ರ ಎಕ್ಸೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಆ ಥರ ಇನ್ಫಾರ್ಮೇಷನ್ ಎಕ್ಸೆಸ್ ಎದಕ್ಕೆ ಮಾಡ್ತಾರೆ? ವೆದರ್ ದ ಕ್ಯಾಂಡಿಡೇಟ್ ಈಸ್ ಸೂಟ್ಸ್ ಫಾರ್ ಜಾಬ್ ಆರ್ ನಾಟ್. ಈಗೇನು ವೆಕೆನ್ಸಿ ಇದೆ, ಆ ಕಂಪ್ನಿಯಲ್ಲಿರುವಂಥ ವೆಕೆನ್ಸಿಗೆ ಆ ಕ್ಯಾಂಡಿಡೇಟ್ ಸೂಟ್ ಆಗ್ತಾನೆ ಇಲ್ಲ ಅನ್ನೋದು ಚೆಕ್ ಮಾಡೋದಕ್ಕೆ ನಾವು ಇಂಟರ್ವ್ಯೂ ಅಂತ ಕರಿತೀವಿ. ನೋಡಿ, ಯಾವುದೇ ಎಂಪ್ಲಾಯರ್ ಆಗಲಿ, ಯಾವುದೇ ಒಂದು ಕಂಪ್ನಿ ಆಗಲಿ, ಬೇಸಿಕ್ಲಿ ಯಾವ ಥರ ಕ್ಯಾಂಡಿಡೇಟ್ ಎಕ್ಸ್ಪೆಕ್ಟ್ ಮಾಡುತ್ತೆ. The company always focus on this kind of candidate, the candidate who has knowledge, soft skills, attitude. ನೋಡಿ, ಕ್ಯಾಂಡಿಡೇಟ್ ಯಾವಾಗಲೂ ಯಾವ ಥರ ಇರಬೇಕು? ಇಫ್ ಯು ವಾಂಟ್ ಟು ಡೂ a job in some of the company and if you want to do job, you should have 3 things in with you, that is knowledge, soft skills and attitude. ನಿಮ್ಮ ಹತ್ರ ಯಾವುದೇ ಒಂದು ಕಂಪ್ನಿಯಲ್ಲಿ ಆಗಲಿ, ಒಂದು ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ನೀವು ವರ್ಕ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಆ ಇಂಡಸ್ಟ್ರಿಗೆ, ಆ ಕಂಪ್ನೀಸ್ಗೆ ಸಂಬಂಧಪಡುವಂಥ ನಾಲೆಜ್ ಇರಬೇಕು. ಮತ್ತು ಕಮ್ಯುನಿಕೇಟ್ ಮಾಡೋಕ್ಕೆ ಯು ಶುಡ್ ಹ್ಯಾವ್ ಅ ಗುಡ್ ಸಾಫ್ಟ್ ಸ್ಕಿಲ್ಸ್ ಆ್ಯಂಡ್ ಆ್ಯಟಿಟ್ಯೂಡ್. ಸೊ ನವಡೇಸ್ ಜಾಸ್ತಿ ಕಂಪ್ನೀಸ್ ಎಲ್ಲ ಆ್ಯಟಿಟ್ಯೂಡ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಟಿಟ್ಯೂಡ್ ಅಂದರೆ ದ ವೇ ಆಫ್ ಥಿಂಕಿಂಗ್. ವೆದರ್ ದ ಎಂಪ್ಲಾಯಿ ಏನು ಬರ್ತಾನೆ, ಕ್ಯಾಂಡಿಡೇಟ್ ಬರ್ತಾನೆ, ಅವನು ಥಿಂಕಿಂಗ್ ಚೆನ್ನಾಗಿದೆಯಾ ಅಥವಾ ಇಲ್ಲ ಅನ್ನೋದು ಚೆಕ್ ಮಾಡ್ತಾ ಇರ್ತಾರೆ. ಏನಿದು ಆ್ಯಟಿಟ್ಯೂಡ್ ಅಂದರೆ ಏನು ಚೆಕ್ ಮಾಡ್ತಾರೆ ಥಿಂಕಿಂಗ್ ಅಂತ ಕೇಳ್ಬೋದು ನೀವು. ಸೊ ಸಿಂಪಲಾಗಿ ಹೇಳಬೇಕಂದ್ರೆ ನೋಡಿ, ನಾಲೆಜ್, ಸಾಫ್ಟ್ ಸ್ಕಿಲ್ಸ್ ಯು ಕ್ಯಾನ್ ಗೇನ್. ನಾಲೆಜು ಮತ್ತು ಸಾಫ್ಟ್ ಸ್ಕಿಲ್ಸ್ ನಾನು ಗೇನ್ ಮಾಡ್ಕೋಬೋದು, ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಗೇನ್ ಮಾಡ್ಕೋಬೋದು. ಸೊ ಹೇಳಕ್ಕೆ ಬರೋದಿಲ್ಲ, ಕಂಪ್ನಿನೂ ಟ್ರೈನಿಂಗ್ ಕೊಡುತ್ತೆ. ಸೊ ಎಷ್ಟೋ ಕಂಪ್ನೀಸ್ 15 days 1 month ಟ್ರೈನಿಂಗ್ ಕೊಡುತ್ತೆ ರಿಗಾರ್ಡಿಂಗ್ ಜಾಬ್. ನಿಮ್ಮದು ಜಾಬ್ ಎದರಲ್ಲಿ ನೀವು ವರ್ಕ್ ಮಾಡ್ತೀರಾ, ಅಕಾರ್ಡಿಂಗ್ ಟು ಪ್ರೊಫೈಲ್ ದೇ ವಿಲ್ ಗಿವ್ ಟ್ರೈನಿಂಗ್ ಟು ದಿ ಕ್ಯಾಂಡಿಡೇಟ್. ಬಟ್ ದ ಕ್ಯಾಂಡಿಡೇಟು ಜಾಬ್ ಸ್ಕಿಪ್ ಮಾಡಬಾರ್ದು. ಕಂಪ್ನಿಗೆ ಅವರು ಹಾನೆಸ್ಟ್ ಆಗಿರಬೇಕು. ಹಾನೆಸ್ಟಿ ಚೆಕ್ ಮಾಡೋದಾಗಲಿ ಆ್ಯಂಡ್ ಬಿಹೇವಿಯರ್ ಚೆಕ್ ಮಾಡೋದಾಗಲಿ, ಇದು ಎವ್ರಿಥಿಂಗ್ ಈಸ್ ರಿಲೇಟೆಡ್ ಟು ಆ್ಯಟಿಟ್ಯೂಡ್ ಅಂತ ಹೇಳ್ಬೋದು. ಸೊ ಎಂಪ್ಲಾಯಿಗೆ ಆ್ಯಟಿಟ್ಯೂಡ್ ಚೆನ್ನಾಗಿರ್ಬೇಕು. ಅಂದರೆ ನೀವು ಎಲ್ಲೇ ವರ್ಕ್ ಮಾಡಬೇಕಂದಾಗ ಫಸ್ಟು ಒಳ್ಳೆ ಆ್ಯಟಿಟ್ಯೂಡ್ ಇಟ್ಕೊಂಡು ಆ ಕಂಪ್ನಿಗೆ ಒಳ್ಳೆಯದು ಬಯಸಿ ನೀವು ವರ್ಕ್ ಮಾಡೋದು ವಿಚಾರ ಮಾಡಿ 100% ಆ ಎಂಪ್ಲಾಯರ್ ನಿಮಗೆ ಜಾಬ್ನ ಕೊಡ್ತಾನೆ. ಅಂದರೆ ಫಸ್ಟು ಯು ಶುಡ್ ನಾಟ್ ಥಿಂಕ್ ಅಬೌಟ್ ಯುವರ್ ಬೆನಿಫಿಟ್ಸ್, ಯು ಶುಡ್ ಥಿಂಕ್ ಅಬೌಟ್ ವಾಟ್ ಆರ್ ದಿ ಬೆನಿಫಿಟ್ಸ್ ಒನ್ಸ್ ದ ಕಂಪ್ನಿ ಈಸ್ ಗೋಯಿಂಗ್ ಟು ಹೈರ್ ಯು. ಕಂಪ್ನಿ ನಿಮಗೆ ಹೈರ್ ಮಾಡಿದ್ರೆ, ಕಂಪ್ನಿ ನಿಮಗೆ ತೊಗೊಂಡ್ರೆ ಕಂಪ್ನಿಗೆ ಏನು ಬೆನಿಫಿಟ್ ಆಗುತ್ತೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು. ಯೋಚನೆ ಮಾಡಿಬಿಟ್ಟು ಇಂಟರ್ವ್ಯೂಗೆ ಹೋಗಬೇಕು. ಓಕೆ, ಸೊ ದಿಸ್ ಈಸ್ ಬೇಸಿಕ್ ಇನ್ಫಾರ್ಮೇಷನ್ ಯು ನೀಡ್ ಟು ನೋ. ಓಕೆ, ಇಂಟರ್ವ್ಯೂ ಹೇಗಿರುತ್ತೆ, ವಾಟ್ ಆರ್ ದಿ ಪ್ರೊಸೆಸ್ ಆ್ಯಂಡ್ ವಾಟ್ ಆರ್ ದಿ ಟಿಪ್ಸ್ ವಿ ನೀಡ್ ಟು ಫಾಲೋ. ಪ್ರೊಸೆಸ್ ಹೇಗಿರುತ್ತೆ, ನೀವು ಅದಕ್ಕೆ ಈ ಟಿಪ್ಸ್ನ ಏನು ಫಾಲೋ ಮಾಡಬೇಕು ಅನ್ನೋದು ಎಲ್ಲ ಕಾನ್ಸೆಪ್ಟನ್ನ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ನಾನು. ಓಕೆ, ಈ ವಿಡಿಯೋ ಕಂಪ್ಲೀಟ್ ಎಂಡ್ವರೆಗೆ ನೋಡಿ 100%. ಆ್ಯಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇಫ್ ಯು ವಾಂಟ್ ಟು ಫೇಸ್ ಎನಿ ಕೈಂಡ್ ಆಫ್ ಇಂಟರ್ವ್ಯೂ, ಜಸ್ಟ್ ಫಾಲೋ ದಿಸ್ ವಿಡಿಯೋ. ನೋಡಿ, ಇಂಟರ್ವ್ಯೂ ಅಂದ ತಕ್ಷಣ ಡಿಫ್ರೆಂಟ್ ಕೈಂಡ್ ಆಫ್ ಇಂಟರ್ವ್ಯೂಸ್ ಇರ್ತಾವೆ. ಅದರಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಇಂಟರ್ವ್ಯೂಸ್ ನೋಡಿ, ಸಿಂಪಲಾಗಿ ಹೇಳಬೇಕಂದ್ರೆ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂತ ಇರುತ್ತೆ, ಅನ್ಸ್ಟ್ರಕ್ಚರ್ಡ್ 1-to-1, ಪ್ಯಾನಲ್ ಇಂಟರ್ವ್ಯೂ ಅಂತ ಇರುತ್ತೆ, ಗ್ರೂಪ್ ಇಂಟರ್ವ್ಯೂ, ಸ್ಟ್ರೆಸ್ ಇಂಟರ್ವ್ಯೂ, ಇನ್ಫಾರ್ಮೇಷನಲ್ ಇಂಟರ್ವ್ಯೂ, ಕಾಂಪಿಟೆನ್ಸಿ ಬೇಸ್ಡ್ ಇಂಟರ್ವ್ಯೂ, ಅಸೆಸ್ಮೆಂಟ್ ಸೆಂಟರ್ ಆ್ಯಂಡ್ ಟೆಲಿಫೋನಿಕ್ ಇಂಟರ್ವ್ಯೂ ಅಂತ ಇರುತ್ತೆ. ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂದರೆ ಇದು ಇಂಟರ್ವ್ಯೂ ಯಾವಾಗ ತೊಗೋತಾರೆ, ಜನ ಜಾಸ್ತಿ ಇದ್ದರೆ. ಈಗ ಅವ್ರಿಗೆ ಕ್ಯಾಂಡಿಡೇಟ್ಸ್ ಒಂದು 10 ಜನ ಬೇಕಾಗಿದ್ದಾರೆ, ಅರೌಂಡ್ 500 ಜನ ಕ್ಯಾಂಡಿಡೇಟ್ಸ್ ಬಂದರೆ ಅದರಲ್ಲಿ ಟೈಮ್ ಭಾಳ ಕಡಿಮೆ ಇರುತ್ತೆ. ಆ ಟೈಮ್ನ ನೋಡಿಬಿಟ್ಟು ಇಂಟರ್ವ್ಯೂ ತೊಗೊಳ್ಳೋದು.
ಅಂದರೆ ಎಕ್ಸಾಕ್ಟ್ ಕ್ವಶನ್ ಕೇಳೋದು, ಎಕ್ಸಾಕ್ಟ್ ಆನ್ಸರ್ ಹೇಳೋದು. ದ್ಯಾಟ್ ಈಸ್ ವಾಟ್ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ. ಅಂದರೆ ಟೈಮ್ ಕಡಿಮೆ ಇರುತ್ತೆ, ಆ ಟೈಮ್ ಪ್ರಕಾರ ಇಂಟರ್ವ್ಯೂ ಮಾಡೋದಕ್ಕೆ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂತ ಹೇಳ್ತೀವಿ. ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂದ್ರೇನು, ಇಲ್ಲಿ ಕ್ಯಾಂಡಿಡೇಟ್ಸ್ ಭಾಳ ಕಡಿಮೆ ಇದ್ದಾರೆ, ಆ ಕ್ಯಾಂಡಿಡೇಟ್ಸ್ ಪ್ರಕಾರ ಎಷ್ಟು ಕಡಿಮೆ ಇದ್ದಾರೆ ಅವ್ರಿಗೆ ಫ್ರೀಕ್ವೆಂಟ್ಲಿ ಕ್ವಶನ್ ಕೇಳೋದು. ಇಲ್ಲಿ ಯಾವುದೇ ರೀತಿ ಟೈಮ್ಸ್ ಇರೋಂಗಿಲ್ಲ, ಟೈಮ್ ಸ್ಲಾಟ್ ಇರೋದಿಲ್ಲ, ಇವ್ರಿಗೆ ಇಷ್ಟು ಒಳಗಡೆ ನಾವು ಇಂಟರ್ವ್ಯೂ ತೊಗೊಂಡ್ಬಿಟ್ಟು ಕಳಿಸ್ಬಿಡ್ಬೇಕಂತ ಹೇಳಕ್ಕೆ ಬರಲ್ಲ. ಅದು 5 ನಿಮಿಷ ಪ್ಲ್ಯಾನ್ ಇರ್ಬೋದು, 10 ಮಿನಿಟ್ಸ್, ಹಾಫ್ ಆನ್ ಅವರ್, 1 ಅವರ್, ಡಿಪೆಂಡ್ಸ್ ಆನ್ ಕ್ಯಾಂಡಿಡೇಟ್. ಆ ಇಂಟರ್ವ್ಯೂಯರು ಏನು ಮಾಡ್ತಾನೆ, ಕ್ವಶನ್ಸ್ ಕೇಳ್ತಾ ಹೋಗ್ತಾನೆ. ಅದಕ್ಕೆ ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಏನಿದೆ, 1-to-1 ಇಂಟರ್ವ್ಯೂ. ಸೊ 1-on-1 ಇಂಟರ್ವ್ಯೂ ಅಂದ್ರೇನು, ಒಂದು ಇಂಟರ್ವ್ಯೂ ಇರ್ತಾನೆ, ಒಂದು ಕ್ಯಾಂಡಿಡೇಟ್ ಇರ್ತಾನೆ. ನಾರ್ಮಲ್ ಇಂಟರ್ವ್ಯೂ ಆಗಿರುತ್ತೆ. 1-on-1 ಅಂದರೆ ಅದು ಅಲ್ಲ. 1-on-1 ಅಂದರೆ ಫಸ್ಟ್ ಸ್ಟೆಪ್ ಇಂಟರ್ವ್ಯೂ ಇರುತ್ತೆ, ಆ ಸ್ಟೇಜ್ ನೀವು ಕ್ಲಿಯರ್ ಮಾಡಿದ್ಮೇಲೆ ನೆಕ್ಸ್ಟ್ ಇಂಟರ್ವ್ಯೂ ಇರುತ್ತೆ. ಈಗ ಫಸ್ಟ್ ಜನರಲ್ ಇಂಟರ್ವ್ಯೂ ಇರ್ಬೋದು, ಆಮೇಲೆ ಬಿಹೇವಿಯರಲ್ ಇಂಟರ್ವ್ಯೂ ಇರ್ಬೋದು, ಆಮೇಲೆ ನಿಮಗೆ ಟೆಕ್ನಿಕಲ್ ಇಂಟರ್ವ್ಯೂ ಇರ್ಬೋದು, ಹಾಗೆ 1-on-1. ಸೊ ಆ ಥರ ಇಂಟರ್ವ್ಯೂ ಇರುತ್ತೆ. ಸೊ ಯು ಹ್ಯಾವ್ ಟು ಕ್ಲಿಯರ್ ಆಲ್ ಇಂಟರ್ವ್ಯೂಸ್ ಟು ಹ್ಯಾವ್ ದಿ ಜಾಬ್. ನೆಕ್ಸ್ಟ್ ಬರುತ್ತೆ ಪೆನಲ್ ಇಂಟರ್ವ್ಯೂ. ಪೆನಲ್ ಇಂಟರ್ವ್ಯೂ ಏನಿರುತ್ತೆ, ಕ್ಯಾಂಡಿಡೇಟ್ಸ್ ಯಾವ ರೀತಿ ಇಂಟ್ರಾಕ್ಟ್ ಮಾಡ್ತಾರಪ್ಪ ಅಂದರೆ, ಆ ಕಂಪ್ನಿಯಲ್ಲಿ ಹೆಡ್ಸ್ ಇರ್ತಾರೆ, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರ್ತಾರೆ. ಇದು ತಿಳ್ಕೊಳ್ಳಿ, 4 ಡಿಪಾರ್ಟ್ಮೆಂಟ್ ಅದಾವೆ, 4 ಡಿಪಾರ್ಟ್ಮೆಂಟ್ ಹೆಡ್ ಬಂದುಬಿಟ್ಟು ಇಂಟರ್ವ್ಯೂ ತೊಗೋತಾರೆ. ಮೀನ್ಸ್ ಅವ್ರವ್ರ ಪ್ರೊಫೆಷ್ನಲ್, ಅವ್ರು ಎದರಲ್ಲಿ ಪ್ರೊಫೆಷ್ನಲ್ ಇದ್ದಾರೆ, ಅವರು ಎಲ್ಲರೂ ನಿಮಗೆ ಕ್ವಶನ್ಸ್ ಕೇಳ್ತಾರೆ, ಯು ಹ್ಯಾವ್ ಟು ಗಿವ್ ಆನ್ಸರ್ಸ್. ಓಕೆ, ಸೊ ಅಲ್ಲಿ ಡಿಫ್ರೆಂಟ್ ಅಂದರೆ ಒಬ್ಬರು ಇರೋಂಗಿಲ್ಲ ಇಂಟರ್ವ್ಯೂ ತೊಗೊಳಕ್ಕೆ, ಹೇಳಕ್ಕೆ 3-4 ಜನ, 10 ಜನ ಡಿಫ್ರೆಂಟ್ ನಂಬರ್ ಆಫ್ ಪೀಪಲ್ಸ್ ಇರ್ತಾರೆ, ಅವರು ನಿಮಗೆ ಇಂಟರ್ವ್ಯೂ ತೊಗೋತಾರೆ. ಆ ಥರ ಇಂಟರ್ವ್ಯೂ ಇದ್ದರೆ ಅದಕ್ಕೆ ನಾವು ಪೆನಲ್ ಇಂಟರ್ವ್ಯೂ ಅಂತ ಕರಿತೀವಿ. ನೆಕ್ಸ್ಟ್ ಇಂಟರ್ವ್ಯೂ ಬರೋದು ಗ್ರೂಪ್ ಇಂಟರ್ವ್ಯೂ. ಗ್ರೂಪ್ ಇಂಟರ್ವ್ಯೂ ಅಲ್ಲಿ ಕ್ಯಾಂಡಿಡೇಟ್ಸ್ ಜಾಸ್ತಿ ಇರ್ತಾರೆ ಆ್ಯಂಡ್ ಇಂಟರ್ವ್ಯೂರು ಇರ್ತಾರೆ. ಸೊ ಒಂದು ಎಲ್ಲರಿಗೂ ಸೇರಿಸ್ಬಿಟ್ಟು ಒಂದು ವರ್ಕ್ ಕೊಡ್ತಾರೆ, ಆ ವರ್ಕ್ನ ಯಾರು ಪ್ರಾಪರಾಗಿ ಕಂಪ್ಲೀಟ್ ಮಾಡ್ತಾರೆ ನೋಡಿಬಿಟ್ಟು ಸೆಲೆಕ್ಷನ್ ಮಾಡ್ತಾರೆ. ಸೊ ಇದು ಗ್ರೂಪ್ ಇಂಟರ್ವ್ಯೂ. ನೆಕ್ಸ್ಟ್ ಸ್ಟ್ರೆಸ್ ಇಂಟರ್ವ್ಯೂ ಅಂತ. ಸ್ಟ್ರೆಸ್ ಇಂಟರ್ವ್ಯೂ ಏನು ಮಾಡ್ತಾರೆ ಗೊತ್ತಾ, ಇಲ್ಲಿ ನಿಮಗೆ ಪ್ರೆಷರ್ ಕೊಡ್ತಾರೆ, ಪ್ರೆಷರ್ ರಿಲೇಟೆಡ್ ಟಾಸ್ಕ್ ಕೊಡ್ತಾರೆ, ಆ ಟಾಸ್ಕ್ನ ಮ್ಯಾನೇಜ್ ಮಾಡೋವಂಥ ಅಬಿಲಿಟಿ ಇದೆಯಲ್ಲ ಅಂತ ಚೆಕ್ ಮಾಡ್ತಾರೆ. ಮೀನ್ಸ್ ಸ್ಟ್ರೆಸ್ ರಿಲೇಟೆಡ್ ಇಂಟರ್ವ್ಯೂ ಅಂತ ಹೇಳ್ಬೋದು. ಸೊ ಅದು ಯಾವುದೇ ರೀತಿ ಕ್ವಶನ್ಸ್ ಆಗಿರ್ಬೋದು, ಸೊ ಆ ಒಂದು ಕ್ವಶನ್ಸು ಮತ್ತು ನಿಮ್ಮದು ಪೇಷನ್ಸ್ ಚೆಕ್ ಮಾಡೋದಾಗಲಿ. ಸೊ ಸ್ಟ್ರೆಸ್ ರಿಲೇಟೆಡ್ ಯಾವ ರೀತಿ ನಿಮಗೆ ಆನ್ಸರ್ ಮಾಡ್ತೀರಾ, ಬೇಸ್ಡ್ ಆನ್ ದ್ಯಾಟ್ ನಿಮಗೆ ಸ್ಟ್ರೆಸ್ ರಿಲೇಟೆಡ್ ಕ್ವಶನ್ಸ್ನ ಕೇಳ್ತಾರೆ. ನೆಕ್ಸ್ಟ್ ಇನ್ಫಾರ್ಮೇಷನಲ್ ಇಂಟರ್ವ್ಯೂ ಅಂದ್ರೇನು. ಇನ್ಫಾರ್ಮೇಷನ್ ಇಂಟರ್ವ್ಯೂ ಅಂದರೆ ಇಲ್ಲಿ ಇಂಟರ್ವ್ಯೂವರ್ಗೆ, ಎಂಪ್ಲಾಯರ್ಗೆ ಯಾವುದೇ ರೀತಿ ರಿಕ್ವೈರ್ಮೆಂಟ್ ಇಲ್ಲ. ಫಾರ್ ಎಕ್ಸಾಂಪಲ್ ವೆಕೆನ್ಸಿ ಇಲ್ಲ, ಆದರೂ ಒಂದು ಕ್ಯಾಂಡಿಡೇಟ್ ಬಂದಿದ್ದಾನೆ, ನೋಡಿ ಸರ್ ವೆಕೆನ್ಸಿ ಇದೆ, ನಾ ಸೂಟೇಬಲ್ ಪರ್ಸನ್ ಇದ್ದೀನಿ ವರ್ಕ್ ಮಾಡೋಕ್ಕೆ ಅಂತ ಕ್ಯಾಂಡಿಡೇಟ್ ಬಂದಾಗ ಅವರು ಒಂದು ಇಂಟರ್ವ್ಯೂ ತೊಗೋತಾರೆ. ಬಟ್ ಆ ಇಂಟರ್ವ್ಯೂ ಹೆಲ್ಪ್ ಆಗುತ್ತೆ, ಆ ಕ್ಯಾಂಡಿಡೇಟ್ಗೂ ಹೆಲ್ಪ್ ಆಗುತ್ತೆ, ಈವನ್ ಆ ಎಂಪ್ಲಾಯರ್ಗೂ ಹೆಲ್ಪ್ ಆಗುತ್ತೆ. ಸೊ ಅವ್ರು ಹೇಳ್ತಾರೆ, ನೋಡೋಣ ವಿದಿನ್ 5 to 6 ಡೇಸಲ್ಲಿ ಒಂದು ವೇಕೆನ್ಸಿ ಬರೋದಿದೆ, ಅದು ಬಂದ ತಕ್ಷಣ ನೀವು ಕ್ಯಾಂಡಿಡೇಟ್ ಚೆನ್ನಾಗಿದ್ದರೆ ಅವ್ರು ಇನ್ಫಾರ್ಮ್ ಮಾಡ್ತಾರೆ, ನನಗೆ ಸ್ವಲ್ಪ 10-15 ದಿನ ಒಳಗಡೆ ನಾನು ನಿಮ್ಮನ್ನು ಹೈರ್ ಮಾಡ್ಕೋತೀನಿ ಅಂತ ಹೇಳ್ತಾರೆ. ದಟ್ ಈಸ್ ವಾಟ್ ಇನ್ಫಾರ್ಮೇಷನಲ್ ಇಂಟರ್ವ್ಯೂ ಅಂತ ಹೇಳ್ಬೋದು. ನೆಕ್ಸ್ಟ್ ಕಾಂಪಿಟೆನ್ಸಿ ಬೇಸ್ಡ್ ಇಂಟರ್ವ್ಯೂ ಅಂತ ಇರುತ್ತೆ. ಕಾಂಪಿಟೆನ್ಸಿ ಬೇಸ್ಡ್ ಇಂಟರ್ವ್ಯೂಸ್ ಅಂದರೆ ಇದರಲ್ಲಿ ನಾಲೆಜ್ ರಿಲೇಟೆಡ್ ಕ್ವಶನ್ಸ್ನ ಕೇಳ್ತಾರೆ. ಆ್ಯಂಡ್ ದ ಕ್ಯಾಂಡಿಡೇಟು ಕಂಪ್ಲೀಟ್ ನಾಲೆಜ್ ಇರಬೇಕಾಗುತ್ತೆ. ಇಟ್ ಮೇ ಬಿ ರಿಲೇಟೆಡ್ ಟು ಕಂಪ್ನಿ, ಪ್ರಾಡಕ್ಟ್ ಆರ್ ಬ್ರಾಂಚಸ್ ಆರ್ ಎನಿ ಟೆಕ್ನಿಕಲ್ ಇಂಡಸ್ಟ್ರಿ ಬೇಸ್ಡ್ ಕ್ವಶನ್ಸ್ ಇರ್ಬೋದು. ನೆಕ್ಸ್ಟ್ ಅಸೆಸ್ಮೆಂಟ್ ಸೆಂಟರ್ ಅಂತ ಇರುತ್ತೆ. ಅಸೆಸ್ಮೆಂಟ್ ಸೆಂಟರ್ ಅಂದರೆ ಇಲ್ಲಿ ಒಂದು 2 ದಿನದ್ದು 3 ದಿನದ್ದು ಇಂಟರ್ವ್ಯೂ ಅಂತ ಹೇಳ್ಬೋದು. ಇದು ಅಂದರೆ ಫಸ್ಟ್ ಡೇ ನಿಮಗೆ ಒಂದು ಅಸೆಸ್ಮೆಂಟ್ ಕೊಡ್ತಾರೆ, ಆಮೇಲೆ ಸೆಕೆಂಡ್ ಡೇ ಇನ್ನೊಂದು ಅಸೆಸ್ಮೆಂಟ್ ಕೊಡ್ತಾರೆ. ಅವು 2 ಬೇಸ್ಡ್ ಆನ್ ದ್ಯಾಟ್ ಥರ್ಡ್ ಇಂಟರ್ವ್ಯೂ ಮಾಡ್ತಾರೆ ಆ್ಯಂಡ್ ಅಲ್ಲಿ ಸೆಲೆಕ್ಷನ್ ಆಗುತ್ತೆ. ಅದಕ್ಕೆ ಅಸೆಸ್ಮೆಂಟ್ ಅಸೆಸ್ಮೆಂಟ್ ಸೆಂಟರ್ ಇಂಟರ್ವ್ಯೂ ಅಂತ ಕರಿತೀವಿ. ಅದನ್ನು ಬಿಟ್ಟು ಇನ್ನೊಂದು ಟೆಲಿಫೋನಿಕ್ ಇಂಟರ್ವ್ಯೂ ಅಂತ ಇರುತ್ತೆ. ನೌಡೇಸ್ ಈಗ ಜಾಸ್ತಿ ಜನ ಟೆಲಿಫೋನಿಕ್ ಇಂಟರ್ವ್ಯೂ ಮಾಡ್ತಾರೆ, ವೆರಿ ಶಾರ್ಟ್ ಇಂಟರ್ವ್ಯೂ ಆ್ಯಂಡ್ ದೇ ವಿಲ್ ಸೆಲೆಕ್ಟ್. ಇದನ್ನು ಒಂದು ನೀವು ಆನ್ ಒನ್ ಅಂತ ಇಂಟರ್ವ್ಯೂ ಅಂತಲೂ ಕರಿಬೋದು. ಈಗ ಡೈರೆಕ್ಟ್ ಸೆಲೆಕ್ಷನ್ ಅಲ್ಲಿ ಕ್ಯಾಂಡಿಡೇಟು ಪ್ಲೇಸಿಗೆ ಬಂದು ಪ್ರೊಫೈಲ್ ಮೀನ್ಸ್ ರೆಸ್ಯೂಮೆ ತೊಗೊಂಡು ಬಂದು ಮೀಟ್ ಆಗೋ ಅವಶ್ಯಕತೆ ಇಲ್ಲ. ಅಲ್ಲೇನಾಗುತ್ತೆ, ಕ್ಯಾಂಡಿಡೇಟ್ಗೆ ಫೋನಲ್ಲೇ ಡೈರೆಕ್ಟ್ ಫೋನ್ ಮಾಡ್ತಾರೆ, ರ್ಯಾಪಿಡ್ ಕ್ವಶನ್ಸ್ ಅಲ್ಲೇ ಕ್ವಶನ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಲ್ಲಿ ಯಾವುದೇ ರೀತಿ ವೇಟಿಂಗ್ ಇರೋಂಗಿಲ್ಲ. ಮೀನ್ಸ್ ಈ ಕ್ಯಾಂಡಿಡೇಟ್ ಕಾಲ್ ಮಾಡಿಬಿಟ್ಟು ಕೇಳ್ತಾರೆ ನಿಮ್ಮ ಹೆಸರೇನು, ಆ ಥರ ಏನು ಕ್ವಶನ್ಸ್ನ ಕೇಳೋಂಗಿಲ್ಲ. ಏನು ಟೆಕ್ನಿಕಲ್ ಇರುತ್ತೆ, ಏನು ನಾಲೆಜ್ ಇರುತ್ತೆ, ಆ ನಾಲೆಜ್ ಬೇಸ್ನ ಕ್ವಶನ್ಸ್ ಕೇಳ್ತಾರೆ. ಮೀನ್ಸ್ ಪಾಯಿಂಟ್ ಟು ಪಾಯಿಂಟ್ ಕ್ವಶನ್ಸ್ನ ಕೇಳ್ತಾರೆ. ಆ ಆನ್ಸರ್ಸ್ನ ಆನ್ ದಿ ಸ್ಪಾಟ್ ನೀವು ಕೊಡಬೇಕಾಗುತ್ತೆ. ನಿಮ್ಮ ಹತ್ರ ಆನ್ಸರ್ ಇದ್ದರೆ ನೀವು ಆನ್ ದಿ ಸ್ಪಾಟ್ ಕೊಟ್ಟೇ ಬಿಡ್ತೀರಾ. ಸೊ ದ್ಯಾಟ್ ಕೈಂಡ್ ಆಫ್ ಇಂಟರ್ವ್ಯೂಗೆ ನಾವು ಟೆಲಿಫೋನಿಕ್ ಇಂಟರ್ವ್ಯೂ ಅಂತ ಕರಿತೀವಿ. ಅದೇ ಟೆಲಿಫೋನಿಕ್ ಇಂಟರ್ವ್ಯೂಗೆ ಎಷ್ಟು ಜನ ಏನು ಮಾಡ್ತಾರೆ, ವಿಡಿಯೋ ಕಾನ್ಫರೆನ್ಸ್ ಇಂಟರ್ವ್ಯೂ ಮಾಡ್ತಿರ್ತಾರೆ. ಸೊ ಸ್ಕೈಪ್ ಇಂಟರ್ವ್ಯೂನು ಮಾಡ್ತಾ ಇರ್ತಾರೆ. ಇದು ಡಿಫ್ರೆಂಟ್ ಕೈಂಡ್ ಆಫ್ ಇಂಟರ್ವ್ಯೂಸ್ ಅಂತ ಹೇಳ್ಬೋದು. ಸ್ಟ್ರಕ್ಚರ್ಡ್, ಅನ್ಸ್ಟ್ರಕ್ಚರ್ಡ್, 1-on-1, ಪೆನಲ್ ಇಂಟರ್ವ್ಯೂ, ಗ್ರೂಪ್ ಇಂಟರ್ವ್ಯೂ, ಸ್ಟ್ರೆಸ್ ಇಂಟರ್ವ್ಯೂ, ಇನ್ಫಾರ್ಮಲ್, ಕಾಂಪಿಟೆನ್ಸಿ ಬೇಸ್ಡ್, ಅಸೆಸ್ಮೆಂಟ್ ಸೆಂಟರ್ ಆ್ಯಂಡ್ ಟೆಲಿಫೋನಿಕ್ ಇಂಟರ್ವ್ಯೂ ಅಂತ. ಓಕೆ, ಸೊ ಈ ಡಿಫ್ರೆಂಟ್ ಇಂಟರ್ವ್ಯೂಸ್ ಇರುತ್ತೆ. ಈ ಎಲ್ಲ ಇಂಟರ್ವ್ಯೂಸ್ಗೆ ನೀವು ಪ್ರಿಪೇರ್ ಆಗಬೇಕಾಗುತ್ತೆ.
ಕ್ವಶನ್ಸ್ ಯಾವ ಥರ ಇಂಟರ್ವ್ಯೂಸ್ ಏನು ನಿಮಗೆ ಇನ್ಫಾರ್ಮೇಷನ್ ಇರಬೇಕಾಗುತ್ತೆ. ಓಕೆ, ನೆಕ್ಸ್ಟು ಇದು ಆದ ತಕ್ಷಣ ಟೈಪ್ಸ್ ಆಫ್ ಇಂಟರ್ವ್ಯೂ ಕ್ವಶನ್ಸ್ ಅಂತ ಹೇಳ್ಬೋದು. ಅಂದರೆ ಯಾವ ಥರ ಕ್ವಶನ್ಸ್ನ ಕೇಳ್ಬೋದು. ಫಸ್ಟ್ ಬಿಹೇವಿಯರ್ ರಿಲೇಟೆಡ್ ಕ್ವಶನ್ಸ್ನ ಕೇಳ್ಬೋದು. ಬಿಹೇವಿಯರ್ ರಿಲೇಟೆಡ್ ಕ್ವಶನ್ಸ್ ಅಂದರೆ ಏನು ಕೇಳ್ಬೋದು? ನೀವು ಪ್ರೆಷರಲ್ಲಿ ವರ್ಕ್ ಮಾಡ್ತೀರಾ, ಸ್ಟ್ರೆಸ್ಸಲ್ಲಿ ವರ್ಕ್ ಮಾಡ್ತೀರಾ, ಲೇಟ್ ನೈಟ್ ವರ್ಕ್ ಮಾಡ್ಬೋದಾ? ಸೊ ಈ ಥರ ರಿಲೇಟೆಡ್ ನಿಮ್ಮ ಸ್ಕಿಲ್ಸ್ ರಿಲೇಟೆಡ್ ಅನ್ನೋಕ್ಕಿಂತ ನಿಮಗೆ ಬಿಹೇವಿಯರ್ಗೆ ಸಂಬಂಧಪಡುವಂಥ ಕ್ವಶನ್ಸ್ನ ಕೇಳ್ತಾರೆ, ಅದು ಬಿಹೇವಿಯರಲ್ ಕ್ವಶನ್ಸ್. ಟ್ರೆಡಿಷ್ನಲ್ ಅಂದರೆ ಜನರಲ್ ಕ್ವಶನ್ಸ್, ನಾರ್ಮಲ್ ಕ್ವಶನ್ಸ್ ಅಂದರೆ ಹೇಳ್ತಾರಲ್ಲ, ಟೆಲ್ ಮಿ ಸಮಥಿಂಗ್ ಅಬೌಟ್ ಯುವರ್ ಸೆಲ್ಫ್, ನಿಮ್ಮದು ಸ್ಟ್ರೆಂತ್ಸ್ ಏನಿದೆ, ವೀಕ್ನೆಸ್ ಏನಿದೆ, ನೀವು ಯಾಕೆ ಈ ಕಂಪ್ನಿಗೆ ಜಾಯ್ನ್ ಆಗಕ್ಕೆ ಇಷ್ಟಪಡ್ತೀರಾ, ಈ ಥರ ಕ್ವಶನ್ಸ್ ಇದೆ, ಅದು ನಾರ್ಮಲ್ ಟ್ರೆಡಿಷ್ನಲ್ ಕ್ವಶನ್ಸ್ ಅಂತ ಹೇಳ್ಬೋದು. ಕೇಸ್ ಕ್ವಶನ್ಸ್ ಅಂದರೆ ಏನು? ಕೇಸ್ ಕ್ವಶನ್ಸ್ ಅಂದರೆ ನಿಮ್ಗೆ ಕೇಳ್ತಾರೆ, ನಿಮಗೆ ನೆಕ್ಸ್ಟ್ ಏನು ಮಾಡೋದಿದೆ, ನೆಕ್ಸ್ಟ್ ನಿಮ್ಗೆ ಫ್ಯೂಚರ್ಲಿ ಏನು ಪ್ಲ್ಯಾನ್ ಇದೆ, 5 ವರ್ಷ ಆದಮೇಲೆ ನೀವು ಏನಾಗಬೇಕಂತ ಪ್ಲ್ಯಾನ್ ಮಾಡಿದ್ದೀರಾ, ಆ ರಿಲೇಟೆಡ್ ಏನೇ ಕ್ವಶನ್ಸ್ ಇದ್ದರೆ ಅದು ಕೇಸ್ ರಿಲೇಟೆಡ್ ಕ್ವಶನ್ಸ್ ಅಂತ ಹೇಳ್ಬೋದು. ಹಾಗೆ ರೋಲ್ ಪ್ಲೇ ಕ್ವಶನ್ಸ್ ಬರುತ್ತೆ. ರೋಲ್ ಪ್ಲೇ ಕ್ವಶನ್ಸಲ್ಲಿ ಏನಾಗುತ್ತೆ, ಇಂಡಸ್ಟ್ರಿ ರೋಲ್ ಪ್ಲೇ ಕ್ವಶನ್ಸ್ ಅಂದರೆ ನಿಮ್ಗೊಂದು ಪರ್ಸನ್ ಕೊಡ್ತಾರೆ ಆ್ಯಂಡ್ ಈ ಪರ್ಸನ್ ಥರ ನೀವು ವರ್ಕ್ ಮಾಡ್ಬೇಕು, ಒಂದು ಡೆಸಿಗ್ನೇಷನ್ ಕೊಡ್ತಾರೆ, ಆ ಡೆಸಿಗ್ನೇಷನ್ ಥರ ವರ್ಕ್ ಮಾಡಬೇಕು. ನಾರ್ಮಲ್ ನೋಡ್ತಾ ಇರ್ತೀರ, ಎಷ್ಟೋ ಜನ ಸೇಲ್ಸ್ ಹೋದಾಗ ಒಬ್ರು ಹೇಳ್ತಾರೆ ಕ್ಯಾನ್ ಯು ಸೆಲ್ ದಿಸ್ ಪೆನ್ ಅಂತ. ಮೀನ್ಸ್ ಈ ಪೆನ್ ಸೇಲ್ ಮಾಡಿ ತೋರಿಸ್ಬೇಕು, ಮೀನ್ಸ್ ರೋಲ್ ಪ್ಲೇ. ಅಲ್ಲಿ ನೀವು ಒಂದು ಆ್ಯಕ್ಷನ್ ಮಾಡಿ ಅವ್ರಿಗೆ ಪೆನ್ ಸೇಲ್ ಮಾಡಿ ಕನ್ವಿನ್ಸ್ ಮಾಡಿ ಸೇಲ್ ಮಾಡಬೇಕು. ದ್ಯಾಟ್ ಈಸ್ ರೋಲ್ ಪ್ಲೇ ಕ್ವಶನ್ಸ್ ಅಂತ ಹೇಳ್ಬೋದು. ಇಂಡಸ್ಟ್ರಿ ಸ್ಪೆಸಿಫಿಕ್ ಕ್ವಶನ್ಸ್ ಅಂತ ಹೇಳ್ಬೋದು. ಇಂಡಸ್ಟ್ರಿ ರಿಲೇಟೆಡ್ ಕ್ವಶನ್ಸ್ ಅಂದರೆ ಇನ್ನು IT ಇಂಡಸ್ಟ್ರಿ ಹೋದರೆ ನಿಮಗೆ ಟೆಕ್ನಿಕಲ್ ಕ್ವಶನ್ಸ್ ಕೇಳ್ಬೋದು. ಈಗ ಕಂಪ್ಯೂಟರ್ ರಿಪೇರಿ ಹೋಗಬೇಕು, ಟೆಕ್ನಿಕಲ್ ಸರ್ವಿಸ್ ಇಂಜಿನಿಯರ್ ಆಗಬೇಕಾಗಿದೆ ತಿಳ್ಕೊಳ್ಳಿ, ಅವರು ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ ನಿಮಗೆ. ಸೊ ರ್ಯಾಮ್ ಅಂದ್ರೇನು, ರ್ಯಾಮ್ ಎಲ್ಲಿ ಫಿಕ್ಸ್ ಮಾಡ್ತೀರಾ, ಇನ್ಸ್ಟಾಲೇಷನ್ ಅಂದ್ರೇನು, ಸೊ ಯಾವುದೇ ರೀತಿ ಒಂದು ಕ್ವಶನ್ಸ್ನ ನೀವು ಕೇಳ್ಬೋದು. ಇಂಡಸ್ಟ್ರಿ ಸ್ಪೆಸಿಫಿಕ್ ಕ್ವಶನ್ಸ್ ಅಂತ ಹೇಳ್ತೀವಿ. ಇದನ್ನು ಬಿಟ್ಟು ಬ್ರೈನ್ ಟೀಸರ್ಸ್ ಅಂತ ಹೇಳ್ತೀವಿ. ಬ್ರೈನ್ ಟೀಸರ್ಸ್ ಅಂದರೆ ಅಂದರೆ ಕಾಮನ್ ಸೆನ್ಸ್ ಕ್ವಶನ್ಸ್. ಹಾಗೆ ಭಾಳ ಕ್ವಶನ್ಸ್ ನಿಮಗೆ ಇದರಲ್ಲಿ ಸಿಗುತ್ತೆ, ಇಂಟರ್ನೆಟಲ್ಲಿ ಸಿಗುತ್ತೆ, ಕಾಮನ್ ಸೆನ್ಸ್ ಕ್ವಶನ್ಸ್ ಅಂತ ಹೇಳ್ಬೋದು. ಹಾಗೆ ಬೇರೆ ಬೇರೆ ಕ್ವಶನ್ಸ್ ಇದೆ. ಈಗ ಎಷ್ಟು ಜನ ಹೇಳ್ತಿರ್ತಾರೆ, ಹೀಗೆ ನೋಡಿ, ಸಿಂಪಲ್ ಒಂದು ಕ್ವಶನ್ ಕೇಳ್ಬೋದು, ನೀವು ಟ್ರೈ ಮಾಡಿ. ರಾಜನ ತಂದೆಗೆ 3 ಜನ ಮಕ್ಕಳು, ಮೊದಲನೇ ಮಗನ ಹೆಸರು AA11, ಎರಡನೇ ಮಗನ ಹೆಸರು BB22, ಮೂರನೇ ಮಗನ ಹೆಸರೇನು? ಇದು ಒಂಥರ ಕಾಮನ್ ಸೆನ್ಸ್ ಕ್ವಶನ್. ಆ್ಯಂಡ್ ಇದು ಆನ್ಸರ್ ಮಾಡೋಕ್ಕೆ ಎಷ್ಟು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ, ಅಂದರೆ ಒಂಥರ ನಿಮ್ಮದು ಬ್ರೈನ್ಗೆ ವರ್ಕ್ ಕೊಡಬೇಕಾಗುತ್ತೆ ಆನ್ಸರ್ ಹೇಳಬೇಕಂದ್ರೆ. ಆ ಥರ ಬ್ರೈನ್ ಟೀಚರ್ಸ್ ಕ್ವಶನ್ಸ್ ಅಂತ ಇರುತ್ತೆ. ಈ ಥರ ಡಿಫ್ರೆಂಟ್ ಕ್ವಶನ್ಸ್ ಬರ್ತಾವೆ. ಇವೆಲ್ಲ ಕ್ವಶನ್ಸ್ನ ತಿಳ್ಕೊಳ್ಳಿ ಆ್ಯಂಡ್ ಈ ಥರ ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ರೈಟ್, ನಿಮಗೆ ಫಸ್ಟು ಡಿಫ್ರೆಂಟ್ ಕೈಂಡ್ ಆಫ್ ಇಂಟರ್ವ್ಯೂಸ್ ಏನಿದೆ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಟರ್ವ್ಯೂ ಕ್ವಶನ್ಸ್ ಏನಿದೆ ಕ್ಲಿಯರ್ ಆಯಿತು. ನೆಕ್ಸ್ಟ್ ನೋಡೋಣ, ಸ್ಟೇಜಸ್ ಆಫ್ ಇಂಟರ್ವ್ಯೂ. ಅಂದರೆ ಇಂಟರ್ವ್ಯೂವಲ್ಲಿ ಎಷ್ಟು ಸ್ಟೇಜ್ ಇದೆ? ಫಸ್ಟು ಪ್ರೀ ಇಂಟರ್ವ್ಯೂ ಆ್ಯಂಡ್ ಆ್ಯಕ್ಚುಯಲ್ ಇಂಟರ್ವ್ಯೂ ಆ್ಯಂಡ್ ಪೋಸ್ಟ್ ಇಂಟರ್ವ್ಯೂ. ಪ್ರೀ ಇಂಟರ್ವ್ಯೂ ಅಂದ್ರೇನು? ಪ್ರಿಪ್ರೇಷನ್ ಯು ಡೂ ಅ ಡೇ ಆರ್ 2 ಡೇ ಬಿಫೋರ್ ಆ್ಯನ್ ಇಂಟರ್ವ್ಯೂ. ಇಂಟರ್ವ್ಯೂಕ್ಕಿಂತ ಮುಂಚೆ 1 ಡೇ ಆರ್ 2 ದಿನಕ್ಕಿಂತ ಮುಂಚೆ ನೀವು ಏನೇನು ಪ್ರಿಪ್ರೇಷನ್ ಮಾಡ್ಕೋತೀರಾ ಅದು ಪ್ರೀ ಇಂಟರ್ವ್ಯೂ. ಇಂಟರ್ವ್ಯೂ, ವಾಟ್ ಟು ಡೂ ಡ್ಯೂರಿಂಗ್ ಆ್ಯನ್ ಇಂಟರ್ವ್ಯೂ ಟಿಲ್ ದಿ ಟೈಮ್ ಯು ಸ್ಟೆಪ್ ಔಟ್. ಹೊರಗಡೆ ಬರೋ ಇಂಟರ್ವ್ಯೂ ಮುಗಿಸಿ ಹೊರಗೆ ಬರೋ ತನಕನೂ ನೀವು ಏನೇನು ಮಾಡ್ತೀರಾ ಅದು ಆ್ಯಕ್ಚುಯಲ್, ದ್ಯಾಟ್ ಈಸ್ ಇಂಟರ್ವ್ಯೂ. ಪೋಸ್ಟ್ ಇಂಟರ್ವ್ಯೂ ಅಂದರೆ ಇಂಟರ್ವ್ಯೂ ಈಗ ತಾನೇ ಮುಗೀತು, ಅಲ್ಲಿ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್, ವಾಟ್ ಆರ್ ದಿ ಸ್ಟೆಪ್ಸ್ ವಿ ನೀಡ್ ಟು ಡೂ, ದ್ಯಾಟ್ ಈಸ್ ವಾಟ್ ಟು ಡೂ ಆಫ್ಟರ್ ಅನ್ ಇಂಟರ್ವ್ಯೂ. ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಪ್ರೀ ಇಂಟರ್ವ್ಯೂದಲ್ಲಿ ಏನೇನು ಪ್ರಿಪ್ರೇಷನ್ ಮಾಡಬೇಕು ನೀವು, ಇಂಟರ್ವ್ಯೂ ಟೈಮಲ್ಲಿ ಹೇಗಿರಬೇಕು, ಆ್ಯಂಡ್ ಪೋಸ್ಟ್ ಇಂಟರ್ವ್ಯೂ ಇಂಟರ್ವ್ಯೂ ಕ್ಲೋಸ್ ಮಾಡಬೇಕಾದ್ರೆ ಹೇಗೆ ನೀವು ಮಾತಾಡಬೇಕು ಅನ್ನೋದು. ಓಕೆ, ಫಸ್ಟ್ ನೋಡಿ ಪ್ರೀ ಇಂಟರ್ವ್ಯೂ ಬಗ್ಗೆ ಹೇಳ್ತೀನಿ ನಾನು ನಿಮಗೆ. ಪ್ರೀ ಇಂಟರ್ವ್ಯೂ, ಬಿಫೋರ್ ದಿ ಡೇ ಆಫ್ ದಿ ಇಂಟರ್ವ್ಯೂ ಯು ಶುಡ್ ಕಂಪ್ಲೀಟ್ ಪ್ರಿಪ್ರೇಷನ್ ಆನ್ ದೀಸ್ ಫಾಲೋವಿಂಗ್ ಏರಿಯಾಸ್. ಇದೆಲ್ಲ ನೀವು ಪ್ರಿಪ್ರೇಷನ್ ಮಾಡಬೇಕು. ಫಸ್ಟ್ ಪ್ರಿಪ್ರೇಷನ್ ಏನು? ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕು. ಅಂದರೆ ಯು ಶುಡ್ ರೆಡಿ ವಿತ್ ರೆಸ್ಯೂಮೇಸ್, certificates on education, if you have experience certificates, ಆ್ಯಂಡ್ ಏನು ಅಚೀವ್ಮೆಂಟ್ಸ್ ಏನಿದೆ, ಸ್ಕೋರ್ ನಿಮ್ಮ ಹತ್ರ ಸರ್ಟಿಫಿಕೇಟ್ಸ್ ಕೊಟ್ಟಿದ್ರೆ ಅಚೀವ್ಮೆಂಟ್ಸ್ದು, ಏನೋ ವರ್ಕ್ಶಾಪ್ ಅಟೆಂಡ್ ಮಾಡಿದ ನಿಮ್ಮ ಹತ್ರ ಸರ್ಟಿಫಿಕೇಟ್ಸ್ ಇದೆ, ಕೋರ್ಸ್ ಕಂಪ್ಲೀಟ್ ಮಾಡಿದ ನಿಮ್ಮ ಸರ್ಟಿಫಿಕೇಟ್ಸ್ ಇದೆ, ಆ ಥರ ಏನೇ ಇದ್ದರೂ ಎಲ್ಲ ಅಚೀವ್ಮೆಂಟ್ಸ್ನಾಗ ನೀವು ಅದರಲ್ಲ ಫಸ್ಟ್ ಬಂದಿದ್ದರೆ ಸೊ ಅದೆಲ್ಲ ಸರ್ಟಿಫಿಕೇಟ್ಸ್ನು ಹಚ್ಚಬೇಕಾಗುತ್ತೆ. ಇವೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು. ಇಂಟರ್ವ್ಯೂ ಹೋಗಿಂತ ಮುಂಚೆ ಪ್ರೀ ಇಂಟರ್ವ್ಯೂಯಲ್ಲಿ ಇವೆಲ್ಲ ಡಾಕ್ಯುಮೆಂಟ್ಸ್ ಸಿಸ್ಟಮೆಟಿಕ್ಕಾಗಿ ಅರೇಂಜ್ ಮಾಡ್ಕೊಳ್ಳಿ. ಫಸ್ಟ್ ರೆಸ್ಯೂಮೆ. ಓಕೆ, ರೆಸ್ಯೂಮೆ ಹೇಗಿರಬೇಕು ನಿಮ್ಗೆ ಗೊತ್ತಿರಬೇಕು. ಓಕೆ, ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ ನಾನು, ರೆಸ್ಯೂಮೆ ಹೇಗಿರಬೇಕು ಅನ್ನೋದಕ್ಕೆ. ಓಕೆ, ಸೆಕೆಂಡ್ ಪ್ರೊಫೆಷ್ನಲ್ ಅಟೈರ್, ಅಂದರೆ ಕ್ಲಾತ್ಸ್ ಆ್ಯಂಡ್ ಆಕ್ಸೆಸರೀಸ್ ಯು ಶುಡ್ ವೇರ್ ಟು ದಿ ಇಂಟರ್ವ್ಯೂ. ಇಂಟರ್ವ್ಯೂ ಹೋಗಬೇಕಾದ್ರೆ ಯಾವ ಥರ ಕ್ಲಾತ್ನ ನೀವು ವೇರ್ ಮಾಡ್ತೀರಾ, ಏನೇನು ಎಕ್ಸೆಸರೀಸ್ ಗೊತ್ತು ನಿಮಗೆ, ಲೈಕ್ ವಾಚ್ ಹಾಕೊಳ್ಳಿ, ಶೂಸು, ಓಕೆ, ಸೊ ಮತ್ತು ಟೈ, ಸೊ ಯಾವ ಥರ ನೀವು ಹಾಕೋತೀರಾ. ಸೊ ಡ್ರೆಸ್ ವೇರ್ ಅದು ಭಾಳ ಇಂಪಾರ್ಟೆಂಟ್ ಇದೆ. ಓಕೆ, ಡ್ರೆಸ್ ಸೆನ್ಸ್ ಇರಬೇಕು, ಪ್ರೊಫೆಷ್ನಲ್ ಲೆವೆಲ್ ನೀವು ಡ್ರೆಸ್ಸಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಆನ್ಸರ್ಸ್ ಟು ಪಾಸಿಬಲ್ ಕ್ವಶನ್ಸ್.
ನೋಡಿ, ಪ್ರಾಕ್ಟೀಸಿಂಗ್ ಆನ್ಸರ್ಸ್ ಟು ದಿ ಸ್ಟ್ಯಾಂಡರ್ಡ್ ಕ್ವಶನ್ಸ್. ನಿಮ್ಗೆ ಗೊತ್ತು ನಾರ್ಮಲ್ ಏನು ಕೇಳ್ತಾರೆ, ಎಷ್ಟು ಜನ ಅದೇ ಕೇಳ್ತಾರಲ್ಲ, ಟೆಲ್ ಸಮಥಿಂಗ್ ಅಬೌಟ್ ಯುವರ್ ಸೆಲ್ಫ್, ಮತ್ತು ಸ್ಟ್ರೆಂತ್ ಮತ್ತು ವೀಕ್ನೆಸ್ ಬಗ್ಗೆ ಕೇಳ್ತಾರೆ, ಯಾಕೆ ನೀವು ಇದೇ ಜಾಬ್ ಮಾಡ್ತೀರಾ, ಅಥವಾ ನಾರ್ಮಲ್ ಕ್ವಶನ್ಸ್ ಕೇಳ್ತಾರಲ್ಲ, ಅಂಥ ಕ್ವಶನ್ಸ್ ಏನು ಕೇಳ್ತಾರೆ ಅದು ಲಿಸ್ಟ್ ಔಟ್ ಮಾಡ್ಕೊಂಡು ಅದನ್ನು ಪ್ರಿಪ್ರೇಷನ್ ಮಾಡ್ತಿರ್ಬೇಕು, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅದನ್ನು. ಓಕೆ, ಇದು ಎಂಡ್ ಆಫ್ ವಿಡಿಯೋದಲ್ಲಿ ನಾನು ಲಿಸ್ಟ್ ಆಫ್ ಕ್ವಶನ್ಸ್ ಕೊಡ್ತೀನಿ, ಆ ಕ್ವಶನ್ಸ್ ನೀವು ಫಾಲೋ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ರೂಟ್ ಟು ದಿ ವೆನ್ಯೂ ಆಫ್ ದಿ ಇಂಟರ್ವ್ಯೂ, ಅಂದರೆ ಡೈರೆಕ್ಷನ್ ಟು ದಿ ಪ್ಲೇಸ್ ಆಫ್ ದಿ ಇಂಟರ್ವ್ಯೂ. ಅಂದರೆ ನೀವು ಹೋಗಬೇಕಲ್ಲ ಇಂಟರ್ವ್ಯೂ, ಹೇಗೆ ಹೋಗಬೇಕು, ಅದ್ರದ್ದು ಪ್ಲೇಸ್ ಎಲ್ಲ ಮೊದಲೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಪ್ಲೇಸೇ ಡಿಸೈಡ್ ಮಾಡಿಲ್ಲ, ಟೈಮ್ ಕೊಟ್ಟಿದ್ದಾರೆ, ಅದು 10 ನಿಮಿಷದ ಮುಂಚೆ ಬಿಟ್ಬಿಡೋದಲ್ಲ. ಸೊ ಎಲ್ಲಿ ಹೋಗೋದು ಪ್ರಾಪರ್ ಗೊತ್ತಿರಬೇಕು, ಟ್ರಾಫಿಕ್ ಬಗ್ಗೆನೂ ಎಲ್ಲ ಯೋಚನೆ ಮಾಡಿಬಿಟ್ಟು ನೀವು ಕರೆಕ್ಟ್ ಪ್ಲೇಸಿಗೆ ಕರೆಕ್ಟ್ ಟೈಮಲ್ಲಿ, ಮೀನ್ಸ್ ಒಂದು 10-15 ನಿಮಿಷ ಮುಂಚೆ ಹೋದರೆ ಚೆನ್ನಾಗಿರುತ್ತೆ. ಇಂಟರ್ವ್ಯೂಗೆ 10-15 ನಿಮಿಷ ಮುಂಚೆ ನೀವು ಅಲ್ಲಿ ಇಂಟರ್ವ್ಯೂ ಪ್ಲೇಸ್ಗೆ ಹೋಗಬೇಕು. ಇದೆಲ್ಲ ಮೊದಲೇ ಪ್ಲ್ಯಾನ್ ಮಾಡ್ಕೋಬೇಕು. ದಿಸ್ ಈಸ್ ವಾಟ್ ಪ್ರೀ ಇಂಟರ್ವ್ಯೂ. ನೆಕ್ಸ್ಟ್ ಪ್ರಿಪ್ರೇಷನ್ ರಿಕ್ವೈರ್ಡ್. ಪ್ರಿಪ್ರೇಷನ್ ಏನೇನು ಮಾಡಬೇಕು ನೀವು? ಫಸ್ಟ್ ನೋಡಿ, ಬ್ಲ್ಯಾಕ್ ಬಾಲ್ ಪೆನ್ ಮತ್ತು ಪ್ಲೇನ್ ಪೇಪರ್ ತೊಗೊಳ್ಳಿ. ಕ್ಯಾರಿ ಪ್ಲೇನ್ ಪೇಪರ್ ಶೀಟ್ ವಿತ್ ಯು. ಇನ್ ದಿ ಕೇಸ್ ಯು ನೀಡ್ ಟು ಡೂ ಎನಿ ಕ್ಯಾಲ್ಕುಲೇಷನ್ಸ್, ಏನೇ ಕ್ಯಾಲ್ಕುಲೇಷನ್ ಏನೇ ಇರಲಿ, ಒಂದು ಬ್ಲ್ಯಾಂಕ್ ಪೇಪರ್ ಎಕ್ಸ್ಟ್ರಾ ತೊಗೊಳ್ಳಿ, ಪ್ಲಸ್ ಪೆನ್, ನಿಮ್ಮ ಹತ್ರ ಚೆನ್ನಾಗಿರೋಂಥ ಪೆನ್ ತೊಗೊಳ್ಳಿ. ಸೊ ಬಾಲ್ ಪೆನ್ನೇ ಇರಲಿ, ಆಲ್ಮೋಸ್ಟು ಇಂಕ್ ಪೆನ್ ಆಗಲಿ, ಜೆಲ್ ಪೆನ್, ಅದು ಸ್ಪ್ರೆಡ್ ಆಗಬಾರ್ದಲ್ಲಿ. ಓಕೆ, ಸೊ ನಾರ್ಮಲ್ ಪೆನ್ ತೊಗೊಳ್ಳಿ. ನೆಕ್ಸ್ಟ್ ಕ್ಯಾರಿ 2 ಕಾಪೀಸ್ ಆಫ್ CV. ಎಷ್ಟು ಜನ ಒಂದೇ ಕಾಪಿ CV ತೊಗೊಂಡು ಹೋಗಿಬಿಡ್ತಾರೆ, ಹೇಳಕ್ಕೆ ಬರೋಂಗಿಲ್ಲ. ಅವರು ಇಲ್ಲೊಂದು ಕೊಡಿ, ನಮ್ಮ ಅಲ್ಲಿ ಜನರಲ್ ಮ್ಯಾನೇಜರ್ ಇದ್ದಾರೆ ಅವ್ರ ಕಡೆ ಒಂದು ಕೊಡಿ, ಹೌದಲ್ಲ. ಸೊ ಅಲ್ಲಿ HR ಇರ್ತಾರೆ, HR ಒಂದು ಕೊಡಬೇಕಾಗುತ್ತೆ. ಸೊ ಆ ಥರ ಸಿಚುವೇಷನ್ ಬರುತ್ತೆ. ಯು ಶುಡ್ ಹ್ಯಾವ್ ಅಟ್ಲೀಸ್ಟ್ 2 ಕಾಪಿ. ಒನ್ ಟು ಬಿ ಪ್ರೆಸೆಂಟೆಡ್ ಟು ದಿ HR ಆ್ಯಂಡ್ ಸೆಕೆಂಡ್ ಒನ್ ಫಾರ್ ದಿ ಅದರ್ ರೆಫರಲ್ ಪರ್ಪಸ್, ಬೇರೆ ರೆಫರೆನ್ಷಿಯಲ್ ಪರ್ಪಸ್ಗೆ ನೀವು 2 ಕಾಪಿ ತರಬೇಕಾಗುತ್ತೆ. ಓಕೆ, ಗ್ಯಾದರ್ ಆ್ಯಸ್ ಮಚ್ ಆಫ್ ಇನ್ಫಾರ್ಮೇಷನ್ ಆ್ಯಸ್ ಪಾಸಿಬಲ್ ಆನ್ ದಿ ಸಬ್ಜೆಕ್ಟ್ ಆಫ್ ದಿ ಇಂಟರ್ವ್ಯೂ. ನೀವು ಯಾವ ಇಂಟರ್ವ್ಯೂಗೆ ಹೋಗ್ತೀರಾ, ಏನು ಅವರು ಎದ್ರ ರಿಲೇಟೆಡ್ ನಿಮಗೆ ಕೇಳ್ತಾ ಇದ್ದಾರೆ, ಆ ಸಬ್ಜೆಕ್ಟ್ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ, ಸ್ಟಡಿ ಮಾಡಿ, ಪ್ರಿಪೇರ್ ಆಗಿ ಬರಬೇಕು. ಓಕೆ, ಪ್ರಿಪ್ರೇಷನ್ 100% ಇರಬೇಕು ನಿಮ್ಮದು. ಓಕೆ, ಡೆವಲಪ್ ದಿ ಕ್ವಶನ್ಸ್ ಅಬೌಟ್ ದಿ ಸಬ್ಜೆಕ್ಟ್ ಮ್ಯಾಟರ್ ಆಸ್ ದಿ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ಗ್ಯಾದರಿಂಗ್ ದಿ ಇನ್ಫಾರ್ಮೇಷನ್. ನೋಡಿ, ನೀವು ಸೆಲ್ಫ್ ಕ್ವಶನ್ಸ್ನ ಮಾಡ್ತಿರ್ಬೇಕು. ಎಷ್ಟು ಜನ ಏನು ಹೇಳ್ತಾರೆ, ಸೊ ಯಾವ ಪರ್ಸನ್ 100% ಇರ್ತಾನಪ್ಪ ಅಂದರೆ ಎವ್ರಿ ಟೈಮ್ ಕ್ವಶನ್ಸ್ ಮಾಡ್ತಿರ್ತಾನಲ್ಲ ಆ ಪರ್ಸನ್ 100% ಇರ್ತಾನೆ. ಹೇಗೆ ನೋಡಿ, ಕ್ವಶನ್ಸ್ ಮಾಡೋದು ಇದು ಒಂದು ಹ್ಯಾಬಿಟ್. ನೀವು ಎಲ್ಲದಕ್ಕೂ ಕ್ವಶನ್ ಮಾಡ್ತಾ ಹೋಗಿ, ಜಸ್ಟ್ ಡೂ ಕ್ವಶನ್ ಯುವರ್ ಸೆಲ್ಫ್. ಓಕೆ, ಇದ್ರ ಬಗ್ಗೆನಾ ನನಗೇನು ಗೊತ್ತು, ಹಾಂ ಇದು ಗೊತ್ತಿದೆ. ಸೊ ಅದರಲ್ಲಿ ನೀವೇ ಕ್ವಶನ್ ಅರೈಸ್ ಮಾಡ್ಕೊಳ್ಳಿ, ಈ ಕ್ವಶನ್ಗೆ ಏನು ಆನ್ಸರ್. ಜಾಸ್ತಿ ಕ್ವಶನಿಂಗ್ ಮಾಡ್ತಾ ಹೋಗ್ರಿ, 100% ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ಫುಲ್ ಫಾರ್ ಯು. ನೆಕ್ಸ್ಟ್, ಡಾಕ್ಯುಮೆಂಟ್ ಸಪೋರ್ಟಿಂಗ್ ಎಕ್ಸ್ಪೀರಿಯನ್ಸ್ ಎಜುಕೇಷನ್ ಆ್ಯಸ್ ಪರ್ ದಿ ಕಂಪ್ನಿ ಸ್ಪೆಸಿಫಿಕೇಷನ್ಸ್ ಫಾರ್ ವೆರಿಫಿಕೇಷನ್ ಪರ್ಪಸ್. ಅವ್ರು ಏನು ಡಾಕ್ಯುಮೆಂಟ್ಸ್ ತೊಗೊಂಡು ಬಂದಿದ್ದಾರೆ ನೋಡ್ಕೊಂಡ್ಬಿಟ್ಟು ಅವ್ರು ಏನೇನು ಮತ್ತು ಒಂದು ಲೆಟರ್ ಸಬ್ಮಿಟ್ ಮಾಡಿದ್ರೆ ಲೆಟರ್ನು ಎಲ್ಲನೂ ಸೇರಿ ತೊಗೊಂಡು ಹೋಗಬೇಕು. ವಿಸಿಟ್ ದಿ ಕಂಪ್ನೀಸ್ ವೆಬ್ಸೈಟ್ ವಿಸಿಟ್ ಮಾಡಿ ನೋಡಿ. ಎಲ್ಲ ಇಂಟರ್ವ್ಯೂ ಕೊಡಬೇಕಾದ್ರೆ ಕಂಪ್ನಿ ಏನಿದೆ, ಕಂಪ್ನಿ ಯಾವ ಲೆವೆಲಲ್ಲಿದೆ, ಎಷ್ಟು ವರ್ಷ ಸ್ಟಾರ್ಟ್ ಆಗಿ, ಅದರದ್ದು ಹೆಡ್ ಯಾರು, ಫೌಂಡರ್ ಯಾರಿದ್ದಾರೆ, ಮ್ಯಾನೇಜರ್ ಯಾರಿದ್ದಾರೆ, ಸೊ ಅದ್ರ ಬಗ್ಗೆ ಸ್ವಲ್ಪ ಏನೇನು ವೆಬ್ಸೈಟಲ್ಲಿ ಮಾಹಿತಿ ಸಿಗುತ್ತೆ, ಎಲ್ಲ ಮಾಹಿತಿನ ಕಲೆಕ್ಟ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇರಬೇಕು. ನೋಡಿ, ಯಾವುದೇ ಒಂದು ಪ್ರಾಡಕ್ಟು, ಯಾವುದೇ ಒಂದು ಸೇಲ್ಸ್, ಯಾವುದೋ ಒಂದು ಡೆಸಿಗ್ನೇಷನ್ಗೆ ಹೋಗಬೇಕಾದ್ರೆ ಮೊದಲು ಕಂಪ್ನಿ ಬಗ್ಗೆ ಮಾಹಿತಿ ತೊಗೊಳ್ಳಿ. ದ್ಯಾಟ್ ಈಸ್ ಪ್ರಿಪ್ರೇಷನ್ ಅಂತ ಹೇಳ್ಬೋದು. ಅರೌಂಡ್ 15 ಮಿನಿಟ್ಸ್ ಬಿಫೋರ್ ದಿ ಅಪಾಯಿಂಟ್ಮೆಂಟ್ ಟೈಮ್. ನೋಡಿ, 1 ಡೇ ಮೀನ್ಸ್ 15 ನಿಮಿಷ ಜಲ್ದಿ ಹೋಗಬೇಕು. ಇಲ್ಲ ಆನ್ ಟೈಮ್, ನಿಮ್ಮ ಪಂಕ್ಚುಯಾಲಿಟಿ ತೋರಿಸೋಗೋಸ್ಕರ ಆನ್ ಟೈಮ್ ಹೋಗೋದು ಒಳ್ಳೆಯದಲ್ಲ. 15 ನಿಮಿಷ ಜಲ್ದಿ ಹೋಗಬೇಕು. ನೀವು ಅಲ್ಲಿ ಆನ್ ಟೈಮ್ ಹೋದರೆ ಪ್ಲೇಸ್ ಅಲ್ಲಿ ಅದೇ ಬಿಲ್ಡಿಂಗಲ್ಲಿ ಎಲ್ಲಿ ಇಂಟರ್ವ್ಯೂ ನಡೆಯೋದು ತಿಳ್ಕೊಳ್ಳೋಕ್ಕೆ ಅಲ್ಲೇ ನಿಮ್ಮ ಟೈಮ್ ಹೋಗಿಬಿಡುತ್ತೆ. ಎಷ್ಟು ಜನ ನೋಡ್ತಾ ಇರ್ತೀವಿ ನಾವು, ಎಕ್ಸಾಮಿನೇಷನ್ ಅಲ್ಲಿ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೀಬೇಕಾದ್ರೆ ಎಕ್ಸಾಕ್ಟ್ 12 ಗಂಟೆ ಎಕ್ಸಾಮ್ ಅಂದರೆ 12 ಗಂಟೆಗೆ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗೋದು. ಇನ್ನು 12 ಗಂಟೆಗೆ ಎಕ್ಸಾಮಿನೇಷನ್ ಸೆಂಟರ್ ಹೋದರೆ ನಿಮ್ಮದು ರೂಲ್ ನಂಬರ್ ಎಲ್ಲಿದೆ, ರೂಮ್ ಎಲ್ಲಿದೆ ತಿಳ್ಕೊಳಕ್ಕೆ ಎಲ್ಲಿ ಹೋಗುತ್ತೆ, ಟೈಮ್ ಹೋಗಿಬಿಡುತ್ತೆ. ಬೆಟರ್ ಯಾವುದೇ ಇಂಟರ್ವ್ಯೂ ಹೋಗಬೇಕಂದ್ರೆ 15 ಮಿನಿಟ್ಸ್ 15 ಮಿನಿಟ್ಸ್ ಬಿಫೋರ್ ಹೋಗಿ. ಇಫ್ ದೇ ಮೆನ್ಷನ್ಡ್ ಅಟ್ 10 o'clock ಇಂಟರ್ವ್ಯೂ ಸ್ಟಾರ್ಟ್ ಅಪ್ಪ ಅಂದರೆ ಯು ಶುಡ್ ಬಿ ದೇರ್ ಆಟ್ 9:45. ಓಕೆ, ಯು ನೀಡ್ ಟು ಫಾಲೋ ದ್ಯಾಟ್. ದೀಸ್ ಆರ್ ದಿ ಪ್ರಿಪ್ರೇಷನ್ ಯು ನೀಡ್ ಟು ಡೂ. ಇದೆಲ್ಲ ಪ್ರಿಪ್ರೇಷನ್ ನೀವು ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಈಗ ಟಿಪ್ಸ್ ಬರ್ತೀನಿ. ಸೊ ಏನು ಇಂಟರ್ವ್ಯೂ ಸಕ್ಸಸ್ಫುಲ್ ಆಗಬೇಕಂದ್ರೆ ಏನೇನು ಥಿಂಗ್ಸ್ನ ನೀವು ಫಾಲೋ ಮಾಡಬೇಕು. ದೀಸ್ ಆರ್ ದಿ ಸಮ್ ಟಿಪ್ಸ್ ಆರ್ ದೇರ್, ಪ್ಲೀಸ್ ಫಾಲೋ ದೀಸ್ ಟಿಪ್ಸ್. ಈ ಟಿಪ್ಸ್ನ ಫಾಲೋ ಮಾಡಿ. ಫಸ್ಟ್ ನೋಡಿ, ಸ್ಟಾರ್ಟ್ ಬೈ ರಿಸರ್ಚಿಂಗ್ ದ ಕಂಪ್ನಿ ಆ್ಯಂಡ್ ಯುವರ್ ಇಂಟರ್ವ್ಯೂವರ್. ಕಂಪ್ನಿ ಬಗ್ಗೆ ಮತ್ತು ಇಂಟರ್ವ್ಯೂರ್ ಬಗ್ಗೆ ರಿಸರ್ಚ್ ಮಾಡ್ಕೊಳ್ಳಿ. ಅವ್ರು ಹೇಗಿದ್ದಾರೆ, ಯಾವ ಥರ ಕ್ವಶನ್ಸ್ ಕೇಳ್ಬೋದು, ಅವ್ರದ್ದು ಬ್ಯಾಕ್ಗ್ರೌಂಡ್ ಏನಿದೆ, ಹೌದಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ನಾವು ಒಂದು ಟೆಕ್ನಿಕಲ್ ಪರ್ಸನ್ ಅದೇನಪ್ಪ ಅಂದರೆ ಟೆಕ್ನಿಕಲ್ ಕ್ವಶನ್ಸ್ನ ಜಾಸ್ತಿ ಕೇಳ್ಬೋದು.
ಓಕೆ, ಐ ಆಮ್ ನಾಟ್ ಗೋಯಿಂಗ್ ಟು ಆಸ್ಕ್ ಯು ಅಬೌಟ್ ಹಿಸ್ಟ್ರಿ, ಐ ಆಮ್ ನಾಟ್ ಗೋಯಿಂಗ್ ಟು ಆಸ್ಕ್ ಯು ಅಬೌಟ್ ಸೋಷಿಯಾಲಜಿ, ಅದ್ರ ಬಗ್ಗೆ ನಾನು ಜಾಸ್ತಿ ಕೇಳೋಂಗಿಲ್ಲ. ಸೊ ಅದನ್ನು ಒಂದು ಬೆನಿಫಿಟ್ ಅಂತ ಹೇಳ್ಬೋದು ಇಂಟರ್ವ್ಯೂರ್ ಬಗ್ಗೆ ತಿಳ್ಕೊಳ್ಳೋದು. ಹಾಗೆ ಕಂಪ್ನಿ ಬಗ್ಗೆನೇ ತಿಳ್ಕೊಳ್ಳಿ, ಏನು ಡೆಸಿಗ್ನೇಷನ್ ಇದೆ ಏನು, ಅದು ಕಂಪ್ನಿ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್, ಗಿವ್ ಅ ಗುಡ್ ಫಸ್ಟ್ ಇಂಪ್ರೆಷನ್. ಓಕೆ, ಫಸ್ಟ್ ಇಂಪ್ರೆಷನ್ ಚೆನ್ನಾಗಿರಬೇಕು. ಫಸ್ಟ್ ಇಂಪ್ರೆಷನ್ ಫೇಲ್ ಆಯಿತಾ, ನೀವು ನೆಕ್ಸ್ಟ್ ಎಷ್ಟು ಕನ್ವಿನ್ಸ್ ಮಾಡಿದ್ರೂ ಇಂಟರ್ವ್ಯೂವರ್ ಕನ್ವಿನ್ಸ್ ಆಗೋದು ಕಡಿಮೆ. ಯಾಕೆ ಅಂದರೆ ಈಗ ಇಂಟರ್ವ್ಯೂವರ್ ನಿಮಗೆ 100% ಸೆಲೆಕ್ಟ್ ಮಾಡಬೇಕಂತ ತಿಳ್ಕೊಳ್ಳಿ, ಆ 100%ಅಲ್ಲಿ 50% ಎಲ್ಲಿರುತ್ತೆ ಗೊತ್ತಾ, ಫಸ್ಟ್ ಇಂಪ್ರೆಷನ್ಲಿರುತ್ತೆ. ಆ ಫಸ್ಟ್ ಇಂಪ್ರೆಷನ್ 50% ಅದು ನೀವು ಪಾಸ್ ಆಗಬೇಕಲ್ಲ, ಅದು ಪಾಸ್ ಆಗಬೇಕಂದ್ರೆ ನಿಮ್ಮದು ಇಂಪ್ರೆಷನ್ ಚೆನ್ನಾಗಿರಬೇಕು. ಜಸ್ಟ್ ಹ್ಯಾವ್ ಅ ಗುಡ್ ಇಂಪ್ರೆಷನ್ ಫಾರ್ ಫಸ್ಟ್ ಟೈಮ್. ನೀವು ಫಸ್ಟ್ ಟೈಮಿಗೆ 50% ಹೋದ ತಕ್ಷಣ ನೀವು ಇಂಪ್ರೆಷನ್ ಚೆನ್ನಾಗಿತ್ತಪ್ಪ ಅಂದರೆ ನೀವು 50% ಕ್ಲಿಯರ್ ಆದಾಗೆ. ಅವ ನಿಮ್ಮ ಜೊತೆ ಚೆನ್ನಾಗಿ ಕಮ್ಯುನಿಕೇಷನ್ ಮಾಡ್ತಾನೆ, 100% ಇಂಟರ್ವ್ಯೂ ಚೆನ್ನಾಗಾಗುತ್ತೆ. ಓಕೆ, ಗಿವ್ ಅ ಗುಡ್ ಫಸ್ಟ್ ಇಂಪ್ರೆಷನ್ ಅಂತ ಹೇಳ್ಬೋದು. ಪ್ರಾಕ್ಟೀಸ್ ಗುಡ್ ಮ್ಯಾನರ್ಸ್ ಆ್ಯಂಡ್ ಗುಡ್ ಬಾಡಿ ಲ್ಯಾಂಗ್ವೇಜ್. ಆ್ಯಂಡ್ ಒಳ್ಳೆ ಮ್ಯಾನರ್ಸ್, ಒಳ್ಳೆ ಅಟಿಕ್ವೇಟ್ಸ್ನ ಫಾಲೋ ಮಾಡಿ. ಓಕೆ, ಆ್ಯಂಡ್ ಒಳ್ಳೆ ಬಾಡಿ ಲ್ಯಾಂಗ್ವೇಜ್ನ ಫಾಲೋ ಮಾಡಿ. ಹೌದಾ? ಸೊ ನೋಡಿ ಅಲ್ಲಿ ಹೇಗೆ ಈಗ ಕರೆದ್ರಂದರೆ ಹೇಗೆ ಎದ್ದು ನಿಂತು ಹೋಗಬೇಕು, ಡೋರ್ ಹೇಗೆ ಓಪನ್ ಮಾಡಬೇಕು, ಚೇರ್ ಹೇಗೆ ಸರಿಸಬೇಕು, ಚೇರ್ ಮೇಲೆ ಹೇಗೆ ಕೂತ್ಕೋಬೇಕು, ಚೇರ್ ವಾಪಸ್ ಹೋಗಬೇಕಾದ್ರೆ ಚೇರ್ ವಾಪಸ್ ಹೇಗಿಡಬೇಕು. ಸೊ ಇದೆಲ್ಲ ಇದರಲ್ಲಿ ಬರುತ್ತೆ, ನಿಮ್ಮದು ಮ್ಯಾನರ್ಸ್ ಮತ್ತು ಬಾಡಿ ಲ್ಯಾಂಗ್ವೇಜಲ್ಲಿ ಬಂದುಬಿಡುತ್ತೆ. ನೋಡಿ ನೀವು ಎಲ್ಲ ಆಯಿತು, ಚೇರ್ಸ್ ಹೇಗಿತ್ತು ಹಿಂದಿದೆ ನೋಡಿ. ನಾರ್ಮಲ್ ನೀವು ಕುತ್ಕೋಬೇಕಂದ್ರೆ ಏನು ಮಾಡ್ತೀರಾ, ಚೇರ್ ಹಿಂದೆ ಸರಿಸಿ ಕುತ್ಕೋತೀರಾ, ಮತ್ತು ಮುಂದೆ ಸರಿಸ್ಕೋತೀರಾ, ಅಲ್ಲಿ ಸೌಂಡ್ ಬರಬಾರ್ದು. ಮತ್ತು ಹೇಳ್ಬೇಕಾದ್ರೆ ಚೇರ್ ಹಿಂದೆ ಸರಿಸಿ ನೀವು ಹೇಳ್ಬೇಕಾಗುತ್ತೆ. ಆ್ಯಂಡ್ ವಾಪಸ್ ಅದೇ ಪ್ಲೇಸಿಗೆ ಚೇರ್ ಇಡಾಕೂ ನಮ್ಮ ಟೈಮ್ ಇರೋಂಗಿಲ್ಲ. ಅದನ್ನು ಒಂದು ಪಾರ್ಟ್ ಆಫ್ ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಮ್ಯಾನರ್ ಅಂತ ಹೇಳ್ತೀವಿ. ಸೊ ಯು ನೀಡ್ ಟು ಫಾಲೋ ಎವ್ರಿಥಿಂಗ್ ವೆರಿ ವೆಲ್. ಎಲ್ಲನೂ ಚೆನ್ನಾಗಿ ನೀವು ಫಾಲೋ ಮಾಡಬೇಕು. ಓಕೆ, ಅಂದರೆ ಇಂಟರ್ವ್ಯೂ ಎಲ್ಲ ಮುಗೀತು, ಎದ್ರಿ ಅಂದರೆ ವಾಪಸ್ ಚೇರು ಅದೇ ಜಾಗಕ್ಕೆ ಇಡಬೇಕು, ಹೇಗಿತ್ತು ಮೊದಲು ಅದೇ ಜಾಗಕ್ಕೆ ಇಡಬೇಕು. ದಟ್ ಈಸ್ ಕನ್ಸಿಡರ್ಡ್ ಟು ಬಿ ಯುವರ್ ಮ್ಯಾನರ್ಸ್ ಆ್ಯಂಡ್ ದಿ ಬಾಡಿ ಲ್ಯಾಂಗ್ವೇಜ್. ನೆಕ್ಸ್ಟು, ಪ್ರಾಕ್ಟೀಸ್ ಯುವರ್ ಆನ್ಸರ್ಸ್ ಟು ಕಾಮನ್ ಇಂಟರ್ವ್ಯೂ ಕ್ವಶನ್ಸ್. ಈಗ ನಾರ್ಮಲ್ ಕ್ವಶನ್ಸ್ ಏನು ಕೇಳ್ತಾರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಇವನ್ ನಾವು ಈ ಎಂಡ್ ಆಫ್ ವಿಡಿಯೋದೆಲ್ಲ ನೀವು ಕೊಡ್ತೀನಿ ಕ್ವಶನ್ಸ್. ಅವೆಲ್ಲ ಕ್ವಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಏನು ಮಾಡಬೇಕು, ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡೋದಲ್ಲ, ಆ ಕ್ವಶನ್ಗೆ ಪ್ರಾಪರ್ ಆನ್ಸರ್ನ ಏನು ಹೇಳಬೇಕು ಅನ್ನೋದು ಪ್ರಾಕ್ಟೀಸ್ ಮಾಡಬೇಕು. ರೀಡ್ ದಿ ಜಾಬ್ ಡಿಸ್ಕ್ರಿಪ್ಷನ್. ಜಾಬ್ ಏನಿದೆ ಫಸ್ಟ್ ತಿಳ್ಕೊಳ್ಳಿ. ಸುಮ್ಮನೆ ಒಬ್ರು ಹೇಳಿದ್ರು ವೇಕೆನ್ಸಿ ಇದೆ ಅಂತ ಹೋಗಿಬಿಡೋದಲ್ಲ. ಏನಿದೆ ಜಾಬು, ಅದಕ್ಕೆ ನಾ ಸೂಟ್ ಆಗ್ತೀನಾ ಚೆಕ್ ಮಾಡಿಬಿಟ್ಟು ಹೋಗಿ. ದ್ಯಾಟ್ ಈಸ್ ರೀಡ್ ದಿ ಜಾಬ್ ಡಿಸ್ಕ್ರಿಪ್ಷನ್ಸ್. ಲಿಸನ್ ಬಿಫೋರ್ ಆನ್ಸರಿಂಗ್ ಆ್ಯಂಡ್ ಮೇಂಟೈನ್ ಐ ಕಾಂಟ್ಯಾಕ್ಟ್. ಸೊ ಇದು ಭಾಳ ಇಂಪಾರ್ಟೆಂಟ್ ಇದೆ. ನಾನು ಹೇಳ್ತೀವಿ, ಹೂ ಇಸ್ ಅ ಗುಡ್ ಸ್ಪೀಕರ್ಪ ಅಂದರೆ ದ ಪರ್ಸನ್ ಹೂ ಲಿಸನ್ಸ್ ವೆಲ್. ಯಾರು ಚೆನ್ನಾಗಿ ಕೇಳಿಸ್ಕೋತಾರೆ ಅವರೇ ಚೆನ್ನಾಗಿ ಮಾತಾಡ್ಬೋದು. ಅವ್ರು ಕೇಳಿದ ಕ್ವಶನ್ನೇ ನೀವು ಕರೆಕ್ಟ್ ಕೇಳಿಸ್ಕೊಂಡಿಲ್ಲ ಅಂದರೆ ಏನು ಆನ್ಸರ್ ಮಾಡ್ತೀರಾ? ಸೊ ಫಸ್ಟು ಅವ್ರೇನು ಕೇಳ್ತಾ ಇದ್ದಾರೆ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡಿ. ಈಗ ಅವ್ರು ಕೇಳ್ತಾ ಇದ್ದಾರೆ, ಅವ್ರ ಜೊತೆ ಮಾತಾಡಬೇಕಂದ್ರೆ ಅವ್ರು ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡಬೇಕು. ನಾ ಆ ಕಡೆ ವಿಂಡೋ ಕಡೆ ನೋಡಿ ಮಾತಾಡೋದಾಗಲಿ, ಕೆಳಗಡೆ ನೋಡಿ ಮಾತಾಡೋದಾಗಲಿ, ಚೇರ್ ತೊಗೊಂಡು ಚೇರ್ ಮತ್ತು ಕೈ ಕಡೆ ನೋಡಿ ಮಾತಾಡೋದಾಗಲಿ ಆ ಥರ ಮಾಡಬೇಡಿ. ಮೇಂಟೈನ್ ಗುಡ್ ಐ ಕಾಂಟ್ಯಾಕ್ಟ್. ಸ್ಮೈಲಿಂಗ್ ಆಟ್ ದಿ ರೈಟ್ ಟೈಮ್ ಗಿವ್ಸ್ ಯು ಅ ಕಾನ್ಫಿಡೆಂಟ್. ನೋಡಿ ಎಷ್ಟು ಜನ ಸ್ಮೈಲ್ ಮಾಡಂತ ಹೇಳ್ತಾರೆ, ನೀವು ಎವ್ರಿ ಟೈಮ್ ಸ್ಮೈಲ್ ಮಾಡಿದ್ರೆ ಅಲ್ಲೇ ರಿಜೆಕ್ಟ್ ಆಗ್ತೀರಾ. ಓಕೆ, ಸ್ಮೈಲಿಂಗ್ ಅಟ್ ದಿ ರೈಟ್ ಟೈಮ್, ಯಾವ ಟೈಮಲ್ಲಿ ನೋಡಿಕೊಂಡು ಯು ಹ್ಯಾವ್ ಟು ಗಿವ್ ಸ್ಮೈಲ್. ಓಕೆ, ನೆಕ್ಸ್ಟ್ ನೋ ಯುವರ್ ರೆಸ್ಯೂಮೆ. ಎಲ್ಲೋ ಒಬ್ಬರು ಇಂಟರ್ನೆಟ್ ಸೆಂಟ್ರಲ್ಲಿ ಹೋಗ್ಬಿಟ್ಟು ರೆಸ್ಯೂಮೆ ಮಾಡಿಕೊಟ್ಟಿದ್ದಾನೆ, ನೀವು ಒಯ್ದು ಕೊಟ್ಬಿಡೋದು. ರೆಸ್ಯೂಮೆಯಲ್ಲಿ ಏನಿದೆ, ಏನೇನು ಕಂಟೆಂಟ್ ಹಾಕಿದ್ದೀರಾ ಎಲ್ಲ ಇನ್ಫಾರ್ಮೇಷನು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ರೆಸ್ಯೂಮೆ 100% ನೋಡ್ಕೊಳ್ಳಿ. ನೀವೇ ಪ್ಲ್ಯಾನ್ ಮಾಡಿ ರೆಸ್ಯೂಮೆ ಆ್ಯಂಡ್ ಅದರಲ್ಲಿ ಏನೇನಿದೆ ಎಲ್ಲನೂ ನೋಡ್ಕೊಳ್ಳಿ. ಅದರಲ್ಲಿ ಏನೋ ಮಿಸ್ಟೇಕ್ ಇತ್ತಂದರೆ ಕ್ರಾಸ್ ಚೆಕ್ ಮಾಡ್ಕೊಂಡು ಕರೆಕ್ಟ್ ಮಾಡಿಕೊಂಡು ಪ್ರಿಂಟ್ ಹಾಕ್ಕೊಂಡು ಬನ್ನಿ. ಆ್ಯಂಡ್ ರೆಸ್ಯೂಮೆ ಬೆಟರ್ ಎಕ್ಸೆಲ್ ಬಾಂಡ್ ಪೇಪರಲ್ಲಿ ಪ್ರಿಂಟ್ ಹಾಕ್ಕೊಂಡು ತೊಗೊಂಡು ಹೋಗ್ಬೇಕು ನೀವು. ಓಕೆ, ನೆಕ್ಸ್ಟು ಬಿ ಹಾನೆಸ್ಟ್ ಆ್ಯಂಡ್ ಗಿವ್ ಎಕ್ಸಾಕ್ಟ್ ಆನ್ಸರ್ಸ್. ಎಸ್, ಇದು ಭಾಳ ಇಂಪಾರ್ಟೆಂಟು. ಸ್ವಲ್ಪ ಹಾನೆಸ್ಟ್ ಮತ್ತು ಎಕ್ಸಾಕ್ಟ್ ಆನ್ಸರ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ನೀವು ರಾಂಗ್ ಆನ್ಸರ್ಸ್ ಕೊಡೋದಾಗಲಿ, ಸ್ವಲ್ಪ ಸುಳ್ಳು ಹೇಳೋದಾಗಲಿ ಮಾಡಿದ್ರೆ ಅದು ಮುಂದೆ ಕಂಪ್ನಿಗೆ ಗೊತ್ತಾಯ್ತಂದರೆ ಅಗೇನ್ ನಿಮಗೆ ಕಂಪ್ನಿ ಏನು ಮಾಡುತ್ತೆ, ರಿಲೀವ್ ಮಾಡುತ್ತೆ. ಟರ್ಮಿನೇಷನ್ ಲೆಟರ್ ಕೊಡಬೇಕಾಗುತ್ತೆ ಕಂಪ್ನಿ. ಯಾಕೆ? ಯಾವ ಟೋಲ್ಡ್ ಲೈ, ಸುಳ್ಳು ಹೇಳ್ತೀರಾ. ಸೊ ಬೆಟರ್ ಬಿ ಹಾನೆಸ್ಟ್ ಆ್ಯಂಡ್ ಗಿವ್ ಎಕ್ಸಾಕ್ಟ್ ಆನ್ಸರ್ಸ್. ಡು ನಾಟ್ ಸ್ಪೀಕ್ ನೆಗೆಟಿವ್ಲಿ ಅಬೌಟ್ ಯುವರ್ ಪ್ರೀವಿಯಸ್ ಎಂಪ್ಲಾಯರ್. ನೋಡಿ, ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದರೆ, ಆಲ್ರೆಡಿ ನೀವು ವರ್ಕ್ ಮಾಡಿದರೆ ಅವರು ಕ್ವಶನ್ 100% ಕೇಳ್ತಾರೆ. ಏನು ಕೇಳ್ತಾರೆ? ಹೌದಾ, ನೀವು ಮೊದಲಿನ ಜಾಬ್ ಎದಕ್ಕೆ ಬಿಟ್ಟಿದ್ದೀರಿ, ಅಲ್ಲಿ ಹೇಗಿದ್ದಾರೆ ಎಂಪ್ಲಾಯರ್ ಅಂತ ಕೇಳಿದಾಗ ಆ ಎಂಪ್ಲಾಯರ್ ಬಗ್ಗೆ ರಾಂಗ್ ಮಾತಾಡೋಕೆ ಹೋಗಬೇಡಿ. ನೀವು ಆ ಎಂಪ್ಲಾಯರ್ ಬಗ್ಗೆ ರಾಂಗ್ ಮಾತಾಡೋಕೆ ಹೋದರೆ ಏನಾಗುತ್ತೆ, ಈಗಿರುವಂಥ ಎಂಪ್ಲಾಯರ್ ಏನು ಇಷ್ಟ ಮಾಡ್ತಾನೆ, ಆಯಿತು ಇವ ಇಲ್ಲಿ ನನ್ನ ಹತ್ರ ಬಿಟ್ಟ ತಕ್ಷಣ ಮುಂದೆ ಹೋಗಿ ಇದೇ ಮಾತಾಡ್ತಾನೆ ಅಂತ ಹೇಳ್ತಾರೆ ಅವರು.
ಈಗ ಆಲ್ರೆಡಿ ನೀವು ಪ್ರೀವಿಯಸ್ ಎಂಪ್ಲಾಯರ್ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇದ್ದೀರಾ, ಅವ್ರಿಗೆ ಬೈತಾ ಇದ್ದೀರಾ, ಮುಂದೆ ಇಲ್ಲಿ ಜಾಬ್ ಬಿಟ್ಟರು ಹಾಗೆ ಮಾಡ್ತೀರಾ ಅಂತ ತಿಳ್ಕೊಳ್ತಾರೆ ಅವರು. ಸೊ ಬೆಟರ್ ನೆಗೆಟಿವ್ ಏನೂ ಮಾತಾಡೋಕ್ಕೆ ಹೋಗಬೇಡಿ. ನಿಮ್ದೇನು ಆಲ್ಮೋಸ್ಟ್ ಟಾಕ್ ಗುಡ್ ಥಿಂಗ್ಸ್, ಆಲ್ಮೋಸ್ಟ್ ಒಳ್ಳೇದಷ್ಟೇ ಮಾತಾಡಿ. ಕೀಪ್ ಥಿಂಗ್ಸ್ ಆಟ್ ದ ಪ್ರೊಫೆಷ್ನಲ್ ಲೆವೆಲ್. ಒಂದು ಪ್ರೊಫೆಷ್ನಲ್ ಲೆವೆಲಲ್ಲಿ ಥಿಂಗ್ಸ್ನ ಮ್ಯಾನೇಜ್ ಮಾಡಿ. ಸೊ ಪ್ರೊಫೆಷ್ನಲ್ ಅಂತ ಅಂದರೆ ಏನು ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್. So you should be a professional. You should be a professional. These are the some tips we need to follow while in the interview ಟೈಮಲ್ಲಿ ಇದೆಲ್ಲ ಟಿಪ್ಸ್ನ ನೀವು ಫಾಲೋ ಮಾಡಬೇಕು. ಚೆನ್ನಾಗಿ ತಿಳ್ಕೊಳ್ಳಿ ಏನೇನು ಫಾಲೋ ಮಾಡಬೇಕಾಗಿದೆ. ಓಕೆ, ನೆಕ್ಸ್ಟು ಇಂಟರ್ವ್ಯೂ ಎಲ್ಲ ಫಾಲೋ ಮಾಡಿದ್ರೆ ಈಗ ಇಂಟರ್ವ್ಯೂ ಕ್ಲೋಸ್ ಮಾಡಬೇಕು. ಇಂಟರ್ವ್ಯೂ ಕ್ಲೋಸ್ ಮಾಡಬೇಕಂದ್ರೆ ಏನೇನು ಕ್ವಶನ್ಸ್ನ ನೀವು ಕೇಳ್ತೀರಾ? ಫಸ್ಟ್ ನೋಡಿ, ಆಸ್ಕ್ ಕ್ವಶನ್ಸ್ ಟು ಇಂಟರ್ವ್ಯೂ. ಓಕೆ, ಇಂಟರ್ವ್ಯೂ ಮುಗೀತು, ಇಂಟರ್ವ್ಯೂಗೆ ನೀವು ಕ್ವಶನ್ ಕೇಳ್ಬೋದು. ಏನು ಕೇಳ್ಬೋದು? ಸರ್ ವಾಟ್ ಈಸ್ ದ ನೆಕ್ಸ್ಟ್ ಪ್ರೊಸೀಜರ್ ಸರ್? ಏನು ನೆಕ್ಸ್ಟ್ ಪ್ರೊಸೀಜರ್ ಅಂದರೆ ನಾ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮದು ಕಾಲ್ನ, ಆ ಥರ ಕೇಳ್ಬೋದು ನೀವು ಕ್ವಶನ್. ಯಾವಾಗ ನಾ ಎಕ್ಸ್ಪೆಕ್ಟ್ ಮಾಡ್ಬೋದು ನಾ ಕಾಲ್ನ. ಸೊ ಈ ಥರ ನಿಮಗೆ ಅದು ರಿಲೇಟೆಡ್ ಇಂಟರ್ವ್ಯೂ ರಿಲೇಟೆಡ್ ಕ್ವಶನ್ಸ್ ನಿಮ್ಗೆ ಏನಾರೆ ಹೋಗಬೇಕಾದ್ರೆ ಕೇಳೋದಿತ್ತಂದರೆ ಕೇಳ್ಬೋದು. ಬಟ್ ಸಮ್ ಕ್ವಶನ್ಸ್ನ ಕೇಳಬಾರ್ದು. ಜಾಸ್ತಿ ಜನ ಈ ಕ್ವಶನ್ಸ್ ಕೇಳ್ತಾರೆ. ಏನು ಕೇಳ್ತಾರೆ? ಅವ ಏನೋ ಸೆಲೆಕ್ಟ್ ಮಾಡೋಣ ಅಂತ ಹೇಳಿದಾನ? ಇಲ್ಲ, ಅಡ್ವಾನ್ಸಿಗೆ ಕೇಳ್ತಾರೆ. ಸರ್ ನನ್ನ ಸ್ಯಾಲ್ರಿ ಏನಿರ್ಬೋದು, ನನಗೆ ಲೀವ್ಸ್ ಎಷ್ಟು ಕೊಡ್ಬೋದು, ಟೈಮ್ ಏನಿರ್ಬೋದು, ಈ ಥರ ಕ್ವಶನ್ಸ್ನ ಕೇಳಕ್ಕೆ ಹೋಗಬಾರ್ದು. ಓಕೆ, ಎಷ್ಟು ಜನ ಕೇಳ್ತಾರೆ, ಸರ್ ನಾ ಜಾಯ್ನ್ ಆದರೆ ಸ್ಯಾಲ್ರಿ ಏನಿರ್ಬೋದು? ಅವ್ನು ಹೇಳಿದ ನಾ ನಿಮಗೆ ನಾ ಜಾಯ್ನ್ ಅಂತ ಇನ್ನೂ ಮೆನ್ಷನ್ ಮಾಡಿಲ್ಲ. ಓಕೆ, ಹಾಗೆ ಮೆನ್ಷನ್ ಮಾಡಿದ್ರೆ ಅವರು ಇನ್ಫಾರ್ಮ್ ಮಾಡ್ತಾರೆ. ನಿಮ್ಮದು ಎಕ್ಸ್ಪೆಕ್ಟೇಷನು ಕೇಳ್ತಾರೆ. ಅದು ಎಕ್ಸ್ಪೆಕ್ಟೇಷನ್ಗೆ ಏನು ಆನ್ಸರ್ ಮಾಡಬೇಕು ಅಂತ ಹೇಳ್ತೀನಿ ನಾನು. ಬಟ್ ಈಗ ನೀವು ಕ್ಲೋಸಿಂಗ್ ಟೈಮ್ ಬಂದಿದ್ದೀರಾ, ಎಲ್ಲ ಇಂಟರ್ವ್ಯೂ ಮುಗೀತು, ಅವ್ರು ನಿಮಗೇನೋ ಮೆನ್ಷನ್ ಮಾಡಿಲ್ಲ, ನಿಮಗೆ ಅವ್ರು ಹೇಳಿಲ್ಲ. ಏನು ಹೇಳಿಲ್ಲ? ಯು ಆರ್ ಸೆಲೆಕ್ಟೆಡ್ ಅಂತ. ಸೊ ಹಾಗೇನು ಹೇಳಿದ್ದಿಲ್ಲ ಅಂದರೆ ಅವರು ಆಮೇಲೆ ಹೇಳ್ತಾರೆ. ಬಟ್ ನೀವು ಕೇಳ್ಬೋದು, ಸರ್ ನಾನು ನಿಮ್ಮದು ಕಾಲ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಈ ಥರ ಕ್ವಶನ್ಸ್ನ ನೀವು ಕೇಳ್ಬೋದು. ಬಟ್ ಯಾವ ಕ್ವಶನ್ಸ್ ಕೇಳಬಾರ್ದಪ್ಪ ಅಂದರೆ ಈ ಥರ ಕ್ವಶನ್ಸ್. ಏನು ಸರ್ ಸ್ಯಾಲ್ರಿ ಏನಿದೆ, ಟೈಮಿಂಗ್ಸ್ ಏನಿರುತ್ತೆ, ನೈಟ್ ಶಿಫ್ಟ್ ಇರುತ್ತಾ, ಈ ಥರ ಎಲ್ಲ ನೀವು ಕ್ವಶನ್ಸ್ನ ಈ ಥರ ಕ್ವಶನ್ಸ್ನ ಕೇಳಬಾರದು. ಯು ಶುಡ್ ನಾಟ್ ಆಸ್ಕ್ ದಿಸ್ ಕೈಂಡ್ ಆಫ್ ಕ್ವಶನ್ಸ್. ಓಕೆ, ಶೇಕ್ ಇಂಟರ್ವ್ಯೂರ್ಸ್ ಹ್ಯಾಂಡ್ ಕಾನ್ಫಿಡೆಂಟ್ಲಿ. ಅಂದರೆ ಹೋಗಬೇಕಾದ್ರೆ ಇಂಟರ್ವ್ಯೂ ಹ್ಯಾಂಡ್ ಶೇಕ್ ಮಾಡಬೇಕು ನೀವು. ಅವ ಹ್ಯಾಂಡ್ ಶೇಕ್ ಕೊಟ್ಟಿಲ್ಲ, ನೀವೇ ಮಾಡಬೇಕು? ಇಲ್ಲ, ಆ ಥರ ಮಾಡಬಾರ್ದು. ಏನು, ಇಫ್ ಹಿ ಆಫರ್ಸ್ ಯು ಹ್ಯಾಂಡ್ ಫಸ್ಟ್ ದೆನ್ ಡೋಂಟ್ ಆಫರ್ ಹ್ಯಾಂಡ್ ಶೇಕ್ ಫ್ರಮ್ ಯುವರ್ ಸೈಡ್ ಫಸ್ಟ್. ಅಂದರೆ ನಿಮ್ಮ ಕಡೆಯಿಂದ ನೀವು ಅವ್ರಿಗೆ ಹ್ಯಾಂಡ್ ಶೇಕ್ ಮಾಡೋಕ್ಕೆ ಹೋಗಬೇಡಿ ಫಸ್ಟಿಗೆ. ಸಡಾಕ್ ಬರೋಂಗಿಲ್ಲ, ಅವ್ರದ್ದು ಆಟಿಟ್ಯೂಡ್ ಹೇಗಿದೆ, ಅವ್ರೇನು ಯೋಚನೆ ಮಾಡ್ತಿದ್ದಾರೆ. ಸೊ ಅವ್ರು ನಿಮಗೆ ಹ್ಯಾಂಡ್ ಶೇಕ್ ಆಫರ್ ಮಾಡಿದ್ರೆ ಗಿವ್ ಜೆಂಟಲ್ ಹ್ಯಾಂಡ್ ಶೇಕ್, ಒಂದು ಕಾನ್ಫಿಡೆಂಟ್ ಹ್ಯಾಂಡ್ ಶೇಕ್ನ ಕೊಡಬೇಕು. ಥ್ಯಾಂಕ್ಸ್ ದಿ ಇಂಟರ್ವ್ಯೂರ್ ಫಾರ್ ದಿ ಅಪಾರ್ಚುನಿಟಿ. ಲಾಸ್ಟಿಗೆ ಗ್ರೀಟ್ ಮಾಡೋದು ನೆನಪಾರಬೇಡಿ. ಸರ್ ಥ್ಯಾಂಕ್ ಯು ಸರ್ ಅಂತ ಹೇಳಿ ಹೋಗಬೇಕಾದ್ರೆ, ಥ್ಯಾಂಕ್ ಯು ಫಾರ್ ದಿಸ್ ಅಪಾರ್ಚುನಿಟಿ ಆ್ಯಂಡ್ ಇಂಟರ್ವ್ಯೂರ್ಗೆ ಹೇಳಿ ಥ್ಯಾಂಕ್ ಯು ಅಂತ ಹೇಳಬೇಕು. ದೀಸ್ ಆರ್ ದಿ ಕ್ಲೋಸಿಂಗ್ ಸೆಕ್ಷನಲ್ಲಿ ನೀವು ಫಾಲೋ ಮಾಡುವಂಥ ಇನ್ಫಾರ್ಮೇಷನು ಇಂಟರ್ವ್ಯೂವಲ್ಲಿ. ಓಕೆ, ಇದೆಲ್ಲ ಆಯಿತು. ಈಗ ಕ್ವಶನ್ಸ್ ಏನಿರುತ್ತೆ, ನಾನು ನಿಮಗೆ ಸಮ್ ಲಿಸ್ಟ್ ಆಫ್ ಕ್ವಶನ್ಸ್ ಕೊಡ್ತೀನಿ. ಈ ಕ್ವಶನ್ಸ್ನ ನೀವೇ ಆನ್ಸರ್ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಕ್ವಶನ್ಸ್ಗೆ ಯಾವ ಥರ ಆನ್ಸರ್ಸ್ ಮಾಡಬೇಕು ಅನ್ನೋದನ್ನು ನಾನು ಡಿಸ್ಕಸ್ ಮಾಡಿಬಿಟ್ಟು ನೆಕ್ಸ್ಟು ಸಾಫ್ಟ್ ಸ್ಕಿಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈಗ ಇಂಟರ್ವ್ಯೂ ಹೋದ ತಕ್ಷಣ ಇದೇ ನಾ ಇವತ್ತು ಕೊಡುವಂಥ ಆ್ಯಕ್ಟಿವಿಟಿ ಇದೆ ನಿಮಗೆ. ನಾನು ಏನು ಕೊಟ್ಟಿದ್ದೀನಿ ಇವತ್ತು 54ನೇ ವಿಡಿಯೋ ಇದೆ. ಇಂಟರ್ವ್ಯೂ ಸ್ಕಿಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಂಟರ್ವ್ಯೂ ಅಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ಬೋದು, ಅದಕ್ಕೆ ಆನ್ಸರ್ಸ್ ನಾನು ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ನೀವು ಟ್ರೈ ಮಾಡಿ, ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕೊಡ್ತೀನಿ ಏನು ಆನ್ಸರ್ಸು, ಯಾವ ಥರ ಆನ್ಸರ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಓಕೆ, ನೀವು ಫ್ರೆಶರ್ ಇದ್ದರೆ, ಫ್ರೆಶರ್ ಅಂದರೆ ಈಗ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗಿದೆ, ಇಂಟರ್ವ್ಯೂ ಬಂದಿದ್ದೀರಾ, ಕ್ವಶನ್ಸ್ ನಿಮಗೆ ಏನೇನು ಕೇಳ್ಬೋದು. ಫಸ್ಟ್ ಕ್ವಶನ್, ಕಾಮನ್ ಕ್ವಶನ್, ಟೆಲ್ ಮೀ ಅಬೌಟ್ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಬೇಕು, ಇಂಟ್ರೊಡ್ಯೂಸ್ ಮಾಡಬೇಕು. ಸೆಕೆಂಡ್, ವೈ ಶುಡ್ ಐ ಹೈಯರ್ ಯು. ನಾನು ನಿಮಗೆ ಏಕೆ ಜಾಬ್ಗೆ ತೊಗೋಬೇಕು, ಅವ್ರು ಕೇಳುವಂಥ ಕ್ವಶನ್. ಓಕೆ, ವೈ ಡಿಡ್ ಯು ವಾಂಟ್ ಟು ವರ್ಕ್ ಆ್ಯಟ್ ಅವರ್ ಕಂಪ್ನಿ. ನಮ್ಮ ಕಂಪ್ನಿಯಲ್ಲಿ ವರ್ಕ್ ಎದಕ್ಕೆ ಮಾಡ್ತೀರಾ, ಎದಕ್ಕೆ ಮಾಡೋಕ್ಕೆ ಇಷ್ಟಪಡ್ತೀರಾ. ವಾಟ್ ಆರ್ ಯುವರ್ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸ್. ನಿಮ್ಮದು ಸ್ಟ್ರೆಂತ್ ಏನಿದೆ, ನಿಮ್ಮದು ವೀಕ್ನೆಸ್ ಏನಿದೆ. ಕ್ಯಾನ್ ಯು ವರ್ಕ್ ಅಂಡರ್ ಪ್ರೆಷರಲ್ಲಿ ವರ್ಕ್ ಮಾಡೋಕ್ಕೆ ಎಬಿಲಿಟಿ ಇದೆಯಾ ಅಂತ ಕೇಳ್ತಾರೆ. ವಾಟ್ ಆರ್ ಯುವರ್ ಗೋಲ್ಸ್. ನಿಮ್ಮದು ಗೋಲ್ಸ್ ಏನಿದೆ. ಯು ಕ್ಯಾನ್ ಟೆಲ್ ಯುವರ್ ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಎರಡು ಹೇಳ್ಬೋದು. ಹೌ ಲಾಂಗ್ ವುಡ್ ಯು ಎಕ್ಸ್ಪೆಕ್ಟ್ ಟು ವರ್ಕ್ ಫಾರ್ ಅಸ್ ಇಫ್ ಹೈಯರ್ಡ್. ನಾನು ನಿಮಗೆ ಜಾಬಿಗೆ ತೊಗೊಂಡೆ ಅಂದರೆ ಎಷ್ಟು ದಿನ ವರ್ಕ್ ಮಾಡ್ಬೋದು. 3 ತಿಂಗಳು ವರ್ಕ್ ಮಾಡ್ತಿರೋ, ನೆಕ್ಸ್ಟ್ ಮಂತು ಜಂಪ್ ಆಗ್ತಿರೋ, ಎಷ್ಟು ದಿನ ವರ್ಕ್ ಮಾಡ್ತಿರೋ. ಮೀನ್ಸ್ ಯು ಹ್ಯಾವ್ ಟು ಟೆಲ್ 1 year, 2 year, 3 year ನೀವು ಮೆನ್ಷನ್ ಮಾಡ್ಬೋದು. ವಾಟ್ ಆರ್ ಯುವರ್ ಕರಿಯರ್ಸ್ ಆಪ್ಷನ್ಸ್ ರೈಟ್ ನೋ. ಈಗ ನೀವು ಬಂದಿರಿ, ಡಿಗ್ರಿ ಮುಗಿಸ್ಕೊಂಡು ಬಂದಿರಿ, ನಿಮ್ಗೇನಿದೆ ಕರಿಯರ್, ಏನು ಪ್ಲ್ಯಾನ್ ಮಾಡಿದ್ದೀರಾ, ಯಾವ ಫೀಲ್ಡಲ್ಲಿ ಹೋಗಬೇಕು, ಯಾವ ಡೊಮೇನ್ ಚೂಸ್ ಮಾಡಬೇಕು, ಆ ಕರಿಯರ್ ಬಗ್ಗೆ ಹೇಳಬೇಕು ನೀವು. ಇಫ್ ಯು ಓನ್ 10 million ಲಾಟ್ರಿ
ವುಡ್ ಯು ಸ್ಟಿಲ್ ವರ್ಕ್? ನೋಡಿ ಈ ಥರನೂ ಕ್ವಶನ್ ಕೇಳ್ತಾರೆ. ನಿಮ್ಗೆ 10 ಮಿಲಿಯನ್ ಲಾಟ್ರಿ ಹತ್ತಿದ್ರೆ ನಮ್ಮ ಹತ್ರ ಕೆಲಸ ಮಾಡ್ತೀಯಾ, ಇನ್ನೂ ಕೆಲಸ ಮಾಡ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ಆನ್ಸರ್ ಏನು ಹೇಳ್ಬೇಕು ಟ್ರೈ ಮಾಡಿ. ಹೌ ಮಚ್ ಸ್ಯಾಲ್ರಿ ಡ್ಯೂ ಯು ಎಕ್ಸ್ಪೆಕ್ಟ್? ಇದು ಕಾಮನ್ ಕ್ವಶನ್, ಎಲ್ಲ ಎಂಪ್ಲಾಯರ್ ಕೇಳುವಂಥ ಕ್ವಶನು. ನಿಮ್ದು ಎಕ್ಸ್ಪೆಕ್ಟೇಷನ್ ಏನಿದೆ, ಎಷ್ಟು ಸ್ಯಾಲ್ರಿ ನಿಮ್ಗೆ ಬಂದರೆ ಸಾಕಾಗುತ್ತೆ ಕೇಳ್ತಾರೆ. ಅದಕ್ಕೆ ನೋಡಿ ಆನ್ಸರ್ ಪ್ಲ್ಯಾನ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್, ವೇರ್ ಡು ಯು ಸಿ ಯುವರ್ ಸೆಲ್ಫ್ 5 years ಫ್ರಾಮ್ ನೌ? ಇವತ್ತಿಂದ 5 ವರ್ಷ ಆದಮೇಲೆ ನೀವು ಯಾವ ಪೊಸಿಷನಲ್ಲಿ ಇರೋಕ್ಕೆ ಇಷ್ಟಪಡ್ತೀರಾ? ಯಾವ ಪೊಸಿಷನಲ್ಲಿ ಇರೋಕ್ಕೆ ಇಷ್ಟಪಡ್ತೀರಾ? ಇದು ಕ್ವಶನು ಕೇಳ್ತಾರೆ. ಈ ಥರ ಕ್ವಶನ್ಸ್ ಯಾರು ಕೇಳ್ತಾರೆ? ಫ್ರೆಷರ್ಸ್ಗೆ. ಈಗ ಇದೇ ನೀವು ಒಂದು ವೇಳೆ ಎಕ್ಸ್ಪೀರಿಯನ್ಸ್ ಇದ್ದರೆ, ಇಂಟರ್ವ್ಯೂ ಕ್ವಶನ್ಸ್ ಫಾರ್ ಎಕ್ಸ್ಪೀರಿಯನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್. ದ ಫಸ್ಟ್ ಕ್ವಶನ್ ನೋಡಿ, ವೈ ಡಿಡ್ ಯು ರಿಸೈನ್ ಫ್ರಾಮ್ ಯುವರ್ ಪ್ರೀವಿಯಸ್ ಜಾಬ್? ಫಸ್ಟ್ ಕ್ವಶನ್ ಇದೆ. ಮೊದಲಿನ ಜಾಬ್ ಎದಕ್ಕೆ ಬಿಟ್ರಿ? ವಾಟ್ ಇಸ್ ದ ರೀಸನ್ ಕೇಳ್ತಾರೆ. ಫಸ್ಟ್ ಕ್ವಶನ್. ಕುಡ್ ಯು ಹ್ಯಾವ್ ಡನ್ ಬೆಟರ್ ಇನ್ ಯುವರ್ ಲಾಸ್ಟ್ ಜಾಬ್? ಲಾಸ್ಟ್ ಜಾಬಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದೀರಾ? ಇದು ಕೇಳ್ತಾರೆ. ಹೌ ಕುಡ್ ಯು ಹ್ಯಾವ್ ಇಂಪ್ರೂವ್ಡ್ ಇನ್ ಯುವರ್ ಕರಿಯರ್ ಪ್ರೋಗ್ರೆಸ್ ಆಗೋಕ್ಕೆ ನೀವು ಏನೇನು ಇಂಪ್ರೂವ್ ಮಾಡ್ಕೋತೀರಾ? ಟೆಲ್ ಮಿ ಹಾನೆಸ್ಟ್ಲಿ ಅಬೌಟ್ ದಿ ಸ್ಟ್ರಾಂಗ್ ಪಾಯಿಂಟ್ಸ್ ಆ್ಯಂಡ್ ವೀಕ್ ಪಾಯಿಂಟ್ಸ್ ಆಫ್ ಯುವರ್ ಬಾಸ್. ಈಗ ನಿಮ್ಮ ಎಲ್ಲಿ ಕೆಲಸ ಮಾಡಿದ್ರಲ್ಲ ಅವ್ರ ಬಗ್ಗೆ ಸ್ಟ್ರಾಂಗ್ ಪಾಯಿಂಟ್ಸ್ ಮತ್ತು ವೀಕ್ ಪಾಯಿಂಟ್ಸ್ ಕೇಳ್ತಾ ಇದ್ದಾರೆ. ನೋಡಿ ಯಾವ ಥರ ಹೇಳಬೇಕು, ಯೋಚನೆ ಮಾಡಿಬಿಟ್ಟು ಪ್ಲ್ಯಾನ್ ಮಾಡಿ. ಹೌ ಮೆನಿ ಅವರ್ಸ್ ಅ ವೀಕ್ ಡು ಯು ನಾರ್ಮಲಿ ವರ್ಕ್? ಈಗ ಪ್ರೆಸೆಂಟ್ ವರ್ಕ್ ಮಾಡಿದಿರಲ್ಲ, ಅಲ್ಲಿ ಒಂದು ವಾರಕ್ಕೆ ಎಷ್ಟು ಅವರ್ಸ್ ವರ್ಕ್ ಮಾಡಿದ್ದೀರಾ? ಮೇ ಕಾಂಟ್ಯಾಕ್ಟ್ ಯುವರ್ ಪ್ರೆಸೆಂಟ್ ಎಂಪ್ಲಾಯರ್ ಫಾರ್ ಅ ರೆಫರೆನ್ಸ್? ಇದು ಕಾಮನ್ ಕ್ವಶನ್ ಕೇಳ್ತಾರೆ, ಇದು ಎಲ್ಲರೂ ಕೇಳುವಂಥ ಕ್ವಶನು. ಏನಪ್ಪ ಅಂದರೆ, ನೀವು ಆಲ್ರೆಡಿ ಎಲ್ಲಿ ವರ್ಕ್ ಮಾಡಿದಿರಲ್ಲ ಆ ಬಾಸ್ಗೆ ನಾನು ಫೋನ್ ಹಚ್ಚಿ ಕೇಳ್ಬೋದಾ ನೀವು ಹೇಗಿದ್ದೀರಾ ಅಂತ? ನೀವು ಹೇಳಿ ಎಸ್ ಸರ್ ಕೇಳಿ, ನಾನು ಅಲ್ಲಿ ಚೆನ್ನಾಗಿ ವರ್ಕ್ ಮಾಡಿದ್ದೀನಿ, ನೀವು ಕೇಳ್ಬೋದು ಅಂತ ಹೇಳಿದ್ರೆ ಎಸ್ ಅಂತ ಹೇಳ್ತಾರೆ. ಅವಾಗ ನೀವು ಏನು ಅಂತೀರಾ ನೋಡಿ. ಓಕೆ, ಸೊ ದೀಸ್ ಆರ್ ದಿ ಥಿಂಗ್ಸ್, ದೀಸ್ ಆರ್ ಕ್ವಶನ್ಸ್ ಆರ್ ಗೋಯಿಂಗ್ ಟು ಆಸ್ಕ್ ಟು ದಿ ಇಂಟರ್ವ್ಯೂ ಟೈಮಲ್ಲಿ ಈ ಥರ ಕ್ವಶನ್ಸ್ನ ಕೇಳ್ತಾರೆ. ಇದಕ್ಕೆ ಹಲವಾರು ಕ್ವಶನ್ಸ್ ಇದೆ. ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ನ ತೆಗೆದುಬಿಟ್ಟು ನಿಮ್ಗೆ ಲಿಸ್ಟ್ ಕೊಟ್ಟಿದ್ದೀನಿ. ಈ ಕ್ವಶನ್ಸ್ಗೆ ಆನ್ಸರ್ಸ್ನ ನೀವು ಟ್ರೈ ಮಾಡಿ. ಇಲ್ಲಿಗೆ ಇದು ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಈ ಕ್ವಶನ್ಸ್ಗೆ ಆನ್ಸರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಕ್ವಶನ್ಸ್ಗೆ ಆನ್ಸರು ನಾನು ಹೇಳ್ತೀನಿ. ಸಮ್ ಇಂಪಾರ್ಟೆಂಟ್ ಆನ್ಸರ್ಸ್ ಯಾವ ಥರ ಇರ್ಬೋದು ಅನ್ನೋದು ಹೇಳ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಆ್ಯಂಡ್ ಇಲ್ಲಿಗೆ ಇದು ವಿಡಿಯೋ ಕಂಪ್ಲೀಟ್ ಆಯಿತು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಜಲ್ದಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದಿಸ್.